ಎಲ್ಲರಿಗೂ ನಮಸ್ಕಾರ. ನಾನು ಭೀಮಪ್ಪ ಎಚ್ ಗೊಲ್ಲರ್, ಕೊಪ್ಪಳದ ಭೂಮಿ ISN ಕೇಸ್ ಸ್ಟಡಿ ಸರ್ಕಲಿಂದ ಮಾತಾಡ್ತಾ ಇದ್ದೀನಿ. ಕಳೆದ 4 ತರಗತಿಗಳಲ್ಲಿ PDO ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಐತಿಹಾಸಿಕ ಹಿನ್ನೆಲೆ, ಸಾಂವಿಧಾನಿಕ ಸ್ಥಾನಮಾನ, ಪಂಚಾಯಿತಿ ರಾಜ್ಯ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ, ಅದು ಆದ ನಂತರ ಜನವಸತಿ ಸಭಾ, ವಾರ್ಡ್ ಸಭಾ ಮತ್ತು ಗ್ರಾಮ ಸಭಾದ ಕುರಿತು ನಾನು ನೋಡಿದ 3ನೇ ವಿಡಿಯೋದಲ್ಲಿ. 4ನೇ ವಿಡಿಯೋದಲ್ಲಿ ನಾವು ಗ್ರಾಮ ಪಂಚಾಯಿತಿಯ ಪ್ರದೇಶದ ಒಂದು ಘೋಷಣೆ ಮತ್ತು ಗ್ರಾಮ ಪಂಚಾಯಿತಿ ಸ್ಥಾಪನೆ ಮತ್ತು ಅದರ ಮೀಸಲಾತಿ ಹೇಗಿರುತ್ತೆ ಅನ್ನೋದನ್ನು ಚರ್ಚೆ ಮಾಡ್ತಾ ಬಂದ್ವಿ. 5ನೇ ಸೆಕ್ಷನ್ವರೆಗೂ ನಾವು ಮಾತಾಡಿದ್ದೀವಿ. ಇವತ್ತು ಸೆಕ್ಷನ್ 6ರಿಂದ ಒಂದು 45 ನಿಮಿಷದಿಂದ ಒಂದು ತಾಸು ಆಗ್ಬೋದು, ಹೆಚ್ಚು ಕಡಿಮೆ. ಸೆಕ್ಷನ್ 6ರಿಂದ ಪಂಚಾಯಿತಿ ರಾಜ್ಯ ಕಾಯ್ದೆಯಲ್ಲಿ, ಅದು ನಾನು ಫಸ್ಟ್ ಆಫ್ ಆಲ್ ಗ್ರಾಮ ಪಂಚಾಯತಿ ಬಗ್ಗೆನೇ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಯಾಕಂದರೆ ಭಾಳ ಜನ ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ಹೋಲಿಕೆ ಮಾಡಿ ಮಾತಾಡಿ. ಖಂಡಿತವಾಗಿ ಹೋಲಿಕೆ ಮಾಡಿ ಮಾತಾಡ್ತೇನೆ. ಈ ಗ್ರಾಮ ಪಂಚಾಯತಿಯನ್ನು ಪರ್ಫೆಕ್ಟಾಗಿ ತಿಳ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ನಿಮಗೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿನ ಮಾತಾಡುವಾಗ ಗ್ರಾಮ ಪಂಚಾಯತಿನೂ ಕೂಡ ಹಾಕ್ಕೊಂಡೇ ಮಾತಾಡ್ತಾ ಇರ್ತೀನಿ. ಸೊ ಅದಕ್ಕೆ ಫಸ್ಟ್ ಒಂದು ಗ್ರಾಮ ಪಂಚಾಯತಿ ನಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು. ಗ್ರಾಮ ಪಂಚಾಯತಿ ಕರೆಕ್ಟಾಗಿ ಅರ್ಥ ಆಯಿತು ಅಂತಂದರೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿನ ಆಲ್ಮೋಸ್ಟ್ ಆಲ್ 90% ತಿಳ್ಕೊಂಡಿದ್ದೀರಿ ಅಂತ ಅರ್ಥ. ಇಲ್ಲಿ ಬರ್ತಕ್ಕಂಥ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಆಲ್ಸೋ ವಿಲ್ ಕಮ್ ಇನ್ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಆದರೆ ಸ್ವಲ್ಪ ಇಲ್ಲೇ ಬದಲಾವಣೆಗಳು ಆಗ್ತವೆ. ಆ ಬದಲಾವಣೆಗಳನ್ನು ಹೈಲೈಟ್ ಮಾಡಿ ನಾವು ಹೋಲಿಕೆ ಮಾಡಿ ನಂತರದಲ್ಲಿ 3 ಪಂಚಾಯತಿನ ಹೋಲಿಕೆ ಮಾಡಿ ನಾನು ಮಾತಾಡ್ತೇನೆ. ಸೊ ಅದಕ್ಕೆ ಫಸ್ಟು ಗ್ರಾಮ ಪಂಚಾಯತಿಯನ್ನು, ಆ ಸೆಕ್ಷನ್ಸ್ಗಳನ್ನು, ಅದರಲ್ಲಿ ಹೇಳಿರ್ತಕ್ಕಂಥ ವಿಷಯಗಳನ್ನು ನೀಟಾಗಿ ತಿಳ್ಕೊತಾ ಹೋಗೋಣ. ಸೊ ಹಾಗಾದರೆ ಇಲ್ಲಿ ಸೆಕ್ಷನ್ 6 ಪಂಚಾಯಿತಿ ರಾಜ್ಯ ಕಾಯ್ದೆ, ಗ್ರಾಮ ಸ್ವರಾಜ್ಯ ಪಂಚಾಯಿತಿ ರಾಜ್ಯ ಕಾಯ್ದೆಯಲ್ಲಿ ಸೆಕ್ಷನ್ 6 ನಾನು ಮೊದಲೇ ಬರ್ಕೊಂಡ್ಬಿಟ್ಟಿದ್ದೀನಿ. ಬರೆಯೋದು ಭಾಳ ತಾಗತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮೊದಲೇ ಬರ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಪ್ರಕರಣ 6 ಸೆಕ್ಷನ್ 6, 7, 8, 9, 10 ಇಲ್ಲಿ 5 ಸೆಕ್ಷನ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ ನಾನು. ಫಸ್ಟು 1 by 1 ಸೆಕ್ಷನ್ಸನ್ನು ನಾವು ನೀಟಾಗಿ ನೋಡ್ತಾ ಹೋಗ್ಬೇಡೋಣ. ಬೇರೆ ಸೆಕ್ಷನ್ ಬಿಟ್ಟಿದ್ದೀನಿ, ಒಂದು ನೋಡ್ತಾ ಬನ್ನಿ. ಸೆಕ್ಷನ್ 6 ಅಥವಾ ಪ್ರಕರಣ 6 ಪಂಚಾಯತ್ ರಾಜ್ಯ ಕಾಯ್ದೆಯಲ್ಲಿ ನಿಗಮಿತಗೊಳಿಸುವುದು, ಪಂಚಾಯಿತಿಯನ್ನು ನಿಗಮಿತಗೊಳಿಸೋದ್ರ ಬಗ್ಗೆ ಚರ್ಚೆ ಮಾಡುತ್ತೆ. ಪಂಚಾಯಿತಿಯನ್ನು ನಿಗಮಿತಗೊಳಿಸುವುದು, ಏನಿದೆ ನಿಗಮಿತಗೊಳಿಸುವುದು? ಈಗ ಗ್ರಾಮ ಪಂಚಾಯಿತಿ ಅದೊಂದು ನಿಗಮ ನಿಕಾಯ ಅಂತ ಕಾಯ್ದೆ ಹೇಳುತ್ತೆ. ನಿಗಮ ನಿಕಾಯ ಅಂದರೆ ಪಂಚಾಯಿತಿ ರಾಜ್ಯ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯಿತಿ ಒಂದು ನಿಗಮ ನಿಕಾಯ ಅಂತಂದರೆ ಒಂದು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್. ಅಂದರೆ ಗ್ರಾಮ ಪಂಚಾಯಿತಿ ತನ್ನದೇ ಆಗಿರ್ತಕ್ಕಂಥ ಒಬ್ಬ ಉತ್ತರಾಧಿಕಾರಿಯನ್ನು ಹೊಂದಿರ್ತದ. ಅದಕ್ಕೊಬ್ಬ ವಾರಸುದಾರದನೇ ಉತ್ತರಾಧಿಕಾರಿ, PDO ಉತ್ತರಾಧಿಕಾರಿನ ಹೊಂದಿರ್ತದ. ಉತ್ತರಾಧಿಕಾರಿನ ಹೊಂದೋದು ಅಷ್ಟೇ ಅಲ್ಲ, ತನ್ನ ಕಚೇರಿಗೆ ಸಂಬಂಧಪಟ್ಟಂಥ ಒಂದು ಮೋಹರು ಅಂತ ನಾವು ಕರಿತೀವಿ, ಸೀಲನ್ನು ಹೊಂದಿರ್ತದ. ಸೀಲು ಒಬ್ಬ ಉತ್ತರಾಧಿಕಾರಿಯನ್ನು, ಅಂದರೆ ಅದೊಂದು ನಿಗಮ ನಿಕಾಯ, ದಟ್ ಈಸ್ ಅ ಕಾರ್ಪೊರೇಷನ್. ಗ್ರಾಮ ಪಂಚಾಯತಿ ಒಂದು ಕಾರ್ಪೊರೇಷನ್. ತಾಲೂಕ್ ಪಂಚಾಯತಿ ಸೇಮ್ ಬರ್ತದೆ, ಜಿಲ್ಲಾ ಪಂಚಾಯತ್ ಸೇಮ್ ಬರ್ತದೆ, ಬಟ್ ವೇರಿಯೇಷನ್ ಬಂದಲ್ಲಿ ನಾನು ಹೈಲೈಟ್ ಮಾಡ್ತೀನಿ ನೆಕ್ಸ್ಟು. ಸೊ ಹಾಗಾಗಿ ಗ್ರಾಮ ಪಂಚಾಯತಿ ಒಂದು ನಿಗಮ ನಿಕಾಯ ಅಂತಂದರೆ ಅದಕ್ಕೊಬ್ಬ ಉತ್ತರಾಧಿಕಾರಿ ಇದ್ದಾರೆ, PDO ಅಂತಕ್ಕಂಥದ್ದು, ಅಲ್ಲಿ ಅಧ್ಯಕ್ಷ ಅಂತಕ್ಕಂಥವ್ರು. ಅದಕ್ಕೊಂದು ಮೋಹರು ಐತಿ, ಅದಕ್ಕೊಂದು ಸೀಲ್ ಐತಿ, ಮೋಹರು ಐತಿ. ಗ್ರಾಮ ಪಂಚಾಯತಿ ಕಚೇರಿದೊಂದು ಸೀಲ್ ಐತಿ. ಅಷ್ಟೇ ಅಲ್ಲ, ಒಂದು ನಿಗಮ ನಿಕಾಯ ಅಂತ ಬಂತು ಅಂತಂತಂದರೆ ಗ್ರಾಮ ಪಂಚಾಯಿತಿಯು ತನ್ನ ಪ್ರದೇಶದ ಒಳಗೆ ಅಥವಾ ಪ್ರದೇಶದ ಹೊರಗೆ, ತನ್ನ ಪಂಚಾಯಿತಿ ಪ್ರದೇಶದ ಒಳಗೆ ಅಥವಾ ಹೊರಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಥಿರ ಮತ್ತು ಚರ ಸ್ವತ್ತನ್ನು ಹೊಂದಲಿಕ್ಕೆ ಅವಕಾಶ ಇದೆ. ಸ್ಥಿರ ಮತ್ತು ಚರ, ಇಮ್ಮೂಯಬಲ್ ಪ್ರಾಪರ್ಟಿ ಆ್ಯಂಡ್ ಮೂಯಬಲ್ ಪ್ರಾಪರ್ಟಿ ಅಂತ ನಾವು ಕರಿತೀವಿ. ಸ್ಥಿರ ಸ್ವತ್ತು ಅಂತಂತಂದರೆ ಹೊಲ, ಜಾಗೆ, ಅಂದರೆ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಕ್ಕೆ ನಾವು ಹೊಯ್ಯೋಕ್ಕಾಗೋದಲ್ಲ, ಅದನ್ನು ಸ್ಥಿರ ಸ್ವತ್ತು ಅಂತ ನಾವು ಕರಿತೀವಿ. ಮೂಯಬಲ್ ಪ್ರಾಪರ್ಟಿ ಅಂದರೆ ಈಗ ಒಂದು ಸೈಟು, ಒಂದು ಜಮೀನು, ಒಂದು ಕಡೆ ಒಂದು ಪ್ಲೇಸಿಂದ ಹೊತ್ಕೊಂಡು ಇನ್ನೊಂದು ಪ್ಲೇಸಿಗೆ ತೆಗೆದುಕೊಂಡು ಯಾವುದು ಆಗೋದಿಲ್ಲವೋ ಅದನ್ನು ನಾವು ಸ್ಥಿರ ಸ್ವತ್ತು ಅಂತ ನಾವು ಕರಿತೀವಿ. ಚರ ಸ್ವತ್ತು ಅಂತಂದರೆ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಹೊತ್ಕೊಂಡು ಹೋಗ್ಬೋದು. ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ ಎಲ್ಲ ಮೂಯಬಲ್. ಯಾವ ಒಂದು ಪ್ಲೇಸ್, ಇದು ಒಂದು ಚರ ಸ್ವತ್ತು. ಇದನ್ನು ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೆ ಸಾಧ್ಯತೆ ಇದೆಯಲ್ವಾ, ಇದು ಚರ ಸ್ವತ್ತು ಅಂತ ನಾವು ಕರಿತೀವಿ. ಹಾಗಾಗಿ ಗ್ರಾಮ ಪಂಚಾಯಿತಿಯು
ಒಂದು ಇಂಡಿಪೆಂಡೆಂಟ್ ನಿಗಮ ನಿಕಾಯ ಆಗಿದ್ದು ಅಷ್ಟೇ ಅಲ್ಲ, ಒಂದು ಉತ್ತರಾಧಿಕಾರಿನ ಹೊಂದೋದು ಅಷ್ಟೇ ಅಲ್ಲ, ಒಂದು ತಂದೆಗಿರ್ತ ಸೀಲ್ ಹೊಂದೋದು ಅಷ್ಟೇ ಅಲ್ಲ, ಪಂಚಾಯಿತಿ ಪ್ರದೇಶದ ಒಳಗೆ ಮತ್ತು ಪಂಚಾಯಿತಿ ಪ್ರದೇಶದ ಹೊರಗೆ ಒಂದು ಸ್ಥಿರ ಮತ್ತು ಚರ ಸ್ವತ್ತನ್ನು ಧಾರಣೆ ಮಾಡಲಿಕ್ಕೆ, ವರ್ಗಾವಣೆ ಮಾಡಲಿಕ್ಕೆ, ಖರೀದಿ ಮಾಡಲಿಕ್ಕೆ, ಮಾರಲಿಕ್ಕೆ ಅದಕ್ಕೆ ಅಧಿಕಾರ ಇದೆ, ಹೊಂದಲಿಕ್ಕೆ ಅಧಿಕಾರ ಇದೆ. ಅಷ್ಟೇ ಅಲ್ಲ, ಗ್ರಾಮ ಪಂಚಾಯಿತಿ ಒಂದು ನಿಗಮ ನಿಕಾಯ ಅಂತ ಹೇಳಿದೆ. ಗ್ರಾಮ ಪಂಚಾಯಿತಿಯು ಯಾವುದೇ ವ್ಯಕ್ತಿಯ ಮೇಲೆ ಪ್ರಕರಣವನ್ನು, ಕೇಸನ್ನು ಹೂಡಬಹುದು, ಪ್ರಕರಣ ದಾಖಲು ಮಾಡಬಹುದು. ಅಷ್ಟೇ ಅಲ್ಲ, ಯಾವುದೇ ವ್ಯಕ್ತಿ ಗ್ರಾಮ ಪಂಚಾಯಿತಿ ಮೇಲೆ ಪ್ರಕರಣವನ್ನು ದಾಖಲಿಸಬಹುದು. ಈಗ ಗ್ರಾಮ ಪಂಚಾಯಿತಿ ವಿರುದ್ಧ ನಾನೊಂದು ಪ್ರಕರಣ ಹೂಡ್ಬೋದು, ಇಲ್ಲ ಗ್ರಾಮ ಪಂಚಾಯಿತಿಯು ನನ್ನ ವಿರುದ್ಧನೂ ಕೂಡ ಒಂದು ಪ್ರಕರಣವನ್ನು ಹೂಡ್ಬೋದು. ಹಾಗಾದರೆ ಗ್ರಾಮ ಪಂಚಾಯಿತಿಯನ್ನು ನಿಗಮಿತಗೊಳಿಸುವುದು ಅಂತಕ್ಕಂಥದ್ದು ಅಂದರೆ ಏನರ್ಥ? ಪ್ರಕರಣ 6, ಒಂದು ಅದು ನಿಗಮ ನಿಕಾಯ, ಒಂದು ಕಾರ್ಪೊರೇಷನ್, ಅದಕ್ಕೊಂದು ಉತ್ತರಾಧಿಕಾರಿ ಇದ್ದಾನೆ, ತಂದೆಗಿರ್ತಕ್ಕಂಥ ಒಂದು ಸೀಲ್ ಇದೆ, ತನ್ನ ಪಂಚಾಯಿತಿ ಪ್ರದೇಶದ ಒಳಗೆ ಮತ್ತು ಪಂಚಾಯಿತಿ ಪ್ರದೇಶದ ಹೊರಗೆ ಒಂದು ಸ್ಥಿರ ಮತ್ತು ಚರ ಸ್ವತ್ತನ್ನು ಹೊಂದಲಿಕ್ಕೆ ಅದಕ್ಕೆ ಅಧಿಕಾರ ಇದೆ. ಅಷ್ಟೇ ಅಲ್ಲ, ಗ್ರಾಮ ಪಂಚಾಯಿತಿಯು ಒಂದು ಇಂಡಿಪೆಂಡೆಂಟ್ ಕಾರ್ಪೊರೇಷನ್ನು, ಯಾವುದೇ ವ್ಯಕ್ತಿ ವಿರುದ್ಧ ಪ್ರಕರಣ ದಾಖಲು ಮಾಡಲಿಕ್ಕೆ ಅದಕ್ಕೆ ಅಧಿಕಾರ ಇದೆ. ಆ ಪಂಚಾಯಿತಿ ವಿರುದ್ಧನೂ ಕೂಡ ನಾವು ಪ್ರಕರಣ ದಾಖಲು ಮಾಡಲಿಕ್ಕೂ ಕೂಡ ನಮಗೂ ಕೂಡ ಅಧಿಕಾರವನ್ನು ಸೆಕ್ಷನ್ 6 ಕೊಟ್ಟಿದೆ. ಐ ಹೋಪ್ ಅಂಡರ್ಸ್ಟುಡ್ ದೀಸ್ ಪಾಯಿಂಟ್ಸ್. ನಿಗಮಗೊಳಿಸುವುದು, ಗ್ರಾಮ ಪಂಚಾಯಿತಿ ಒಂದು ನಿಗಮ ನಿಕಾಯ ಅಂತ ಹೇಳುತ್ತೆ. ನೆಕ್ಸ್ಟ್ ಸೆಕ್ಷನ್ಗೆ ಬರೋಣ. ಸೆಕ್ಷನ್ 7, ಪ್ರಕರಣ 7, ಮತದಾನದ ವಿಧಾನ ಮತ್ತು ಚುನಾವಣಾ ಕಾರ್ಯವಿಧಾನ. ದ ವೋಟಿಂಗ್ ಪ್ರೊಸೆಸ್ ಆ್ಯಂಡ್ ಎಲೆಕ್ಷನ್ ಪ್ರೊಸೆಸ್ ಬಗ್ಗೆ ಎರಡಿದೆ. ವೋಟಿಂಗ್ ಪ್ರೊಸೆಸ್ ಆ್ಯಂಡ್ ಎಲೆಕ್ಷನ್ ಪ್ರೊಸೆಸ್. ಹಾಗಾದರೆ ಗ್ರಾಮ ಪಂಚಾಯತ್ ಫಸ್ಟ್ ಮತದಾನದ ವಿಧಾನ ನೋಡೋದು. ಗ್ರಾಮ ಪಂಚಾಯಿತಿ ಚುನಾವಣೆ, ಮತದಾನದ ವಿಧಾನ ನೋಡಿ. ಈಗ ಇದು ಒಂದು ಗ್ರಾಮ ಪಂಚಾಯಿತಿ ಪ್ರದೇಶದ ವ್ಯಾಪ್ತಿ ಅಂತಂದರೆ, ಈಗ ಇಲ್ಲಿ ಇದು ಕೇಂದ್ರ ಸ್ಥಾನ, ಇಲ್ಲೊಂದು ಹಳ್ಳಿ ಇದೆ, ಇಲ್ಲೊಂದು ಹಳ್ಳಿ ಇದೆ, ಇಲ್ಲೊಂದು ಹಳ್ಳಿ ಇದೆ. ಒಂದೊಂದು ಪ್ರದೇಶಕ್ಕೆ ಒಂದೊಂದು ಜನಸಂಖ್ಯೆ ಆಧಾರದ ಮೇಲೆ ನಾವು ಕ್ಷೇತ್ರಗಳನ್ನು ಜಿಲ್ಲಾಧಿಕಾರಿಗಳು ರೆಸ್ಪೆಕ್ಟಿವ್ ಡಿ ಸಿ ಕ್ಷೇತ್ರಗಳನ್ನು ನಿಗದಿಪಡಿಸ್ತಾರೆ. ನಾನು ಕಾನ್ಸ್ಟಿಟ್ಯೂನ್ಸಿ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ. ಕಾನ್ಸ್ಟಿಟ್ಯೂನ್ಸಿಯನ್ನು ನಿಗದಿಪಡಿಸ್ತಾರೆ. ಅವರು 2 ಗ್ರಾಮಗಳು ಸೇರಿಸಿ ಒಂದು ಕ್ಷೇತ್ರ ನಿಗದಿಪಡಿಸ್ಬೋದು, ಇಲ್ಲ ಒಂದೇ ಗ್ರಾಮಕ್ಕೆ ಒಂದು ಕ್ಷೇತ್ರ ನಿಗದಿಪಡಿಸ್ಬೋದು. ಆ ಕ್ಷೇತ್ರದಲ್ಲಿ ವಾರ್ಡ್ಗಳನ್ನು ಮಾಡ್ತಾರೆ ಅವರು. ಈಗ 3 ವಾರ್ಡ್ ಸೇರಿಸಿ ಒಂದು ಕ್ಷೇತ್ರ ಮಾಡ್ಬೋದು, ಇಲ್ಲ 2 ವಾರ್ಡ್ ಸೇರಿಸಿ ಅನುಕೂಲ ಅಂದರೆ ಮತದಾರರಿಗೆ ಹೋಗಲಿಕ್ಕೆ ಅನುಕೂಲ. ಒಂದು ಎಸ್ಟಿಮೇಟ್ ಇದೆ, ಇಷ್ಟು ಮತದಾರರಿಗೆ ಒಂದು ಬೂತ್ ಇರಬೇಕು ಅಂತಕ್ಕಂಥದ್ದು. ಆ ಆಧಾರದ ಮೇಲೆ ಒಂದು ಕಾನ್ಸ್ಟಿಟ್ಯೂಷನ್ ಅವರು ಡಿಮಾರ್ಕೇಷನ್ ಮಾಡ್ತಾರೆ. ಸೊ ಹಾಗಾಗಿ ಈಗ ಇದನ್ನು ಒಂದು ಕ್ಷೇತ್ರ ಅಂತ ಘೋಷಣೆ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಈ ಕ್ಷೇತ್ರದಲ್ಲಿ 2 ವಾರ್ಡ್ ಇದ್ವಪ್ಪ. 2 ವಾರ್ಡ್ ಅಂದರೆ 2 ಸದಸ್ಯನ ಆಯ್ಕೆ ಮಾಡ್ತೀವಿ. ಹಾಗಾದ್ರೆ ಮತದಾನ ವಿಧಾನ ಹೇಗಾಗುತ್ತೆ ಅಂತಂದರೆ, ಇಲ್ಲಿ ಆ ಗ್ರಾಮ ಪಂಚಾಯಿತಿಯ ಪ್ರದೇಶದ ವ್ಯಾಪ್ತಿ ಒಳಗಡೆ ಮತದಾರರ ಪಟ್ಟಿಯಲ್ಲಿ ಹೆಸರಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮತದಾನ ವಿಧಾನ ಅವನು ತನ್ನ ಕ್ಷೇತ್ರದಿಂದ ಎಷ್ಟು ಸದಸ್ಯರು ಆಯ್ಕೆಯಾಗಬೇಕಾಗಿರುತ್ತದೆಯೋ ಅಷ್ಟು ಮತಗಳನ್ನು ಹೊಂದಿರುತ್ತಾನೆ. ನೋಡಿ, ಲಿಸನ್ ಮಾಡಿ, ಮತಗಳನ್ನು ಹೊಂದಿರುತ್ತಾನೆ. ಒಂದೇ ಮತ ಅಲ್ಲ, ತನ್ನ ಕ್ಷೇತ್ರದಲ್ಲಿ ಎಷ್ಟು ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸ್ಬೇಕಾಗಿತ್ತಲ್ವ. ಈಗ 2 ವಾರ್ಡ್ ಅದು, ತಮ್ಮ ಗ್ರಾಮದಲ್ಲಿ ಒಂದು ಕ್ಷೇತ್ರ ಅಂತ ಕನ್ಸಿಡರ್ ಮಾಡಿದ್ದು, ಅಲ್ಲಿ 2 ಸದಸ್ಯರಿದ್ದಾರೆ. 2 ಸದಸ್ಯರನ್ನ ಆಯ್ಕೆ ಮಾಡೋಕೆ 2 ಸದಸ್ಯರನ್ನ ಆಯ್ಕೆ ಮಾಡಿ 2 ಮತ ಹೊಂದಿರ್ತಾರೆ. ಅವ್ರಿಗೊಂದು ಹಾಕ್ಲಿಕ್ಕೆ, ಇವ್ರಿಗೊಂದು ಹಾಕ್ಲಿಕ್ಕೆ 2 ಮತವನ್ನು ಕೊಟ್ಟಿರ್ತಾರೆ. ಹಾಗಾದ್ರೆ ಇಲ್ಲಿ ಮತದಾನದ ವಿಧಾನ ಒಂದು ಕ್ಷೇತ್ರದಿಂದ ಎಷ್ಟು ಸದಸ್ಯರು ಆಯ್ಕೆ ಆಗಬೇಕಾಗಿರುತ್ತೋ ಅಷ್ಟು ಮತಗಳನ್ನು ಹೊಂದಿರುತ್ತಾನೆ. ಎಷ್ಟು ಸದಸ್ಯರು ಆಯ್ಕೆ ಆಗಬೇಕು, ಎಷ್ಟು ಸದಸ್ಯರು ನಿಂತಿರ್ತಾರಲ್ಲ, ನಿಂತ ಸದಸ್ಯರಷ್ಟಲ್ಲ ಹೇಳ್ತಿರೋದು, ಆಯ್ಕೆಯಾಗಬೇಕಾದ ಸದಸ್ಯರು ಆ ಕ್ಷೇತ್ರದಿಂದ ಎಷ್ಟು ಸದಸ್ಯರು ಆಯ್ಕೆಯಾಗಬೇಕಾಗಿದೆಯಲ್ವಾ ಅಷ್ಟು ಮತಗಳನ್ನು ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿ ಹೇಳ್ತಾ ಇಲ್ಲ ನಾನು, ಕ್ಷೇತ್ರ ಗೊತ್ತುಪಡಿಸಿರ್ತಾರೆ. ಈಗ ಒಂದು ವಾರ್ಡಿಗೆ ಒಂದೇ ಕ್ಷೇತ್ರ ಕೊಡ್ಬೋದು, ಇಲ್ಲ ಒಂದು ಕ್ಷೇತ್ರದಲ್ಲಿ 3 ವಾರ್ಡ್ ಮಾಡ್ಬೋದು, ಇಲ್ಲ 4 ವಾರ್ಡ್ ಮಾಡ್ಬೋದು, 5 ವಾರ್ಡ್ ಮಾಡ್ಬೋದು. ಒಂದು ಕ್ಷೇತ್ರ ಅಂತ ನಿಗದಿಪಡಿಸಿದ ಒಂದು ಕ್ಷೇತ್ರ ಏನಿದೆ, ಆ ಕ್ಷೇತ್ರ ಎಷ್ಟು ವಾರ್ಡ್ ಅಂತ ಇರ್ತವೋ ಆ ವಾರ್ಡಿನ ಎಷ್ಟು ಸದಸ್ಯರು ಆಯ್ಕೆ ಆಗಬೇಕಾಗಿತ್ತೋ ಅಷ್ಟು ಮತಗಳನ್ನು ಹೊಂದಿರ್ತಾರೆ. ಅಷ್ಟು ಮತಗಳನ್ನು ಚಲಾಯಿಸಲಿಕ್ಕೆ ಅವನ ಹಕ್ಕಿದೆ. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಒಬ್ಬ ಅಭ್ಯರ್ಥಿಗೆ 1ಕ್ಕಿಂತ ಹೆಚ್ಚು ಮತವನ್ನು ಕೊಡುವಂತಿಲ್ಲ. ಒಬ್ಬ ಅಭ್ಯರ್ಥಿಗೆ 1ಕ್ಕಿಂತ ಹೆಚ್ಚು ಮತವನ್ನು ಚಲಾಯಿಸಲಿಕ್ಕೆ ಅಧಿಕಾರ ಇಲ್ಲ. ಅಂದರೆ ಮತದಾನದ ವಿಧಾನ ಅಂತ ಬಂದಾಗ ತನ್ನ ಕ್ಷೇತ್ರದಿಂದ ಎಷ್ಟು ಸದಸ್ಯರು ಆಯ್ಕೆ ಆಗುತ್ತೋ ಅಷ್ಟು ಮತಗಳು ಹೊಂದಿರ್ತಾನೆ.
ಒಬ್ಬ ಅಭ್ಯರ್ಥಿಗೆ ಒಂದೇ ಮತ, ಒಂದಕ್ಕಿಂತ ಹೆಚ್ಚು ಮತಗಳನ್ನು ಚಲಾಯಿಸಲಿಕ್ಕೆ ಅಧಿಕಾರ ಇಲ್ಲ. ಆ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರ ಚಲಾವಣೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಹಾಗಾದರೆ ಮತದಾನದ ವಿಧಾನ ಕರ್ನಾಟಕದ ಚುನಾವಣಾ ಆಯೋಗ ಗೊತ್ತುಪಡಿಸಿದರೆ ಮತಯಂತ್ರದ ಮೂಲಕವೂ ಕೂಡ ಇವತ್ತು ಮತಯಂತ್ರದ ಮೂಲಕನೂ ಕೂಡ ಚಲಾವಣೆ ಮಾಡೋದು. ಯಾಕಂದರೆ ನಾವು ಇವತ್ತು ಎಲೆಕ್ಟ್ರಲ್ ವೋಟಿಂಗ್ ಮಷೀನ್ಗಳನ್ನು ಇವತ್ತು ಪಂಚಾಯಿತಿ ಚುನಾವಣೆಗಳಲ್ಲಿ ಇನ್ನೂ ನಾವು ಇಂಪ್ಲಿಮೆಂಟೇಷನ್ ಮಾಡಿಲ್ಲ. ಯಾಕಂದರೆ 3 ಕ್ಯಾಂಡಿಡೇಟ್ಸ್ ಇರ್ತಾರೆ ಕಣದಲ್ಲಿ, ಅಲ್ಲಿ EVMಗೆ ತಂದೆಯಾಗಿರ್ತಕ್ಕಂಥ ಒಂದು ಲಿಮಿಟ್ಸ್ ಇದೆ. ಸೊ ಹಾಗಾಗಿ ನಾವು ಇನ್ನೂ ಕೂಡ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ರಿ ಚುನಾವಣೆ ಒಳಗೆ, ಲೋಕಸಭಾ ಚುನಾವಣೆ ಒಳಗೆ ಮಾತ್ರ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ಎಲೆಕ್ಟ್ರಲ್ ವೋಟಿಂಗ್ ಮೆಷಿನನ್ನು ಇವತ್ತಿಗೂ ಕೂಡ ನಾವು ಪಂಚಾಯಿತಿ ಚುನಾವಣೆಯಲ್ಲಿ ಜಾರಿಗೆ ತಗೊಂಬಂದು, ಇನ್ ಕೇಸು ಕಾಯ್ದೆಯಲ್ಲಿ ಅವಕಾಶ ಇದೆ, ಇನ್ ಕೇಸ್ ಚುನಾವಣಾ ಅಧಿಕಾರಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಇಫ್ ಥಿಂಕ್ ಪಿಟ್ ಅದು ಏನಾದರೂ ಕೂಡ ಅದಕ್ಕನಿಸ್ತು ನಾವು EVM ಮೂಲಕ ನಾವು ವೋಟಿಂಗ್ ಪ್ರೊಸೆಸ್ ಮಾಡಬೇಕು ಅಂತ ಅನಿಸ್ತಂತೂ ಕೂಡ ಮತದಾನದ ವಿಧಾನವನ್ನು ವೋಟಿಂಗ್ ಮಷಿನ್ ಮೂಲಕ ಕೂಡ ಮಾಡಲಿಕ್ಕೆ ದಿ ಎಲೆಕ್ಷನ್ ಕಮಿಷನ್ ಆಫ್ ದಿ ಕರ್ನಾಟಕಕ್ಕೆ ಅಧಿಕಾರವನ್ನು ಕೊಟ್ಟಿದೆ. ಹಾಗಾದರೆ ಮತದಾನದ ವಿಧಾನ ಯಾವ ರೀತಿ ಆಯಿತು ಅಂತಕ್ಕಂಥದ್ದು. ಇನ್ನು ಚುನಾವಣಾ ಕಾರ್ಯವಿಧಾನ ಹಾಗಾದರೆ ಗ್ರಾಮ ಪಂಚಾಯಿತಿಯ ಚುನಾವಣೆಗಳು ಪಕ್ಷರಹಿತವಾಗಿ ನಡೆಯುತ್ತವೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಗ್ರಾಮ ಪಂಚಾಯಿತಿ ಚುನಾವಣೆಗಳು ಪಕ್ಷರಹಿತವಾಗಿ ನಡೀತವೆ. ಹಾಗಾದರೆ ಚುನಾವಣಾ ಆಯೋಗ, ಕರ್ನಾಟಕ ಚುನಾವಣಾ ಆಯೋಗ ಗೊತ್ತುಪಡಿಸಿದಂಥ ಪ್ರೊಸೆಸ್ಸಿಗೆ ಅನುಗುಣವಾಗಿ ಚುನಾವಣೆಗಳು ನಡೀತವು ಪಕ್ಷರಹಿತವಾಗಿ, ವಿತೌಟ್ ಪೊಲಿಟಿಕಲ್ ಪಾರ್ಟಿ. ಹಾಗಾದ್ರೆ ಪೊಲಿಟಿಕಲ್ ಪಾರ್ಟಿ ನಾವು ಥೆರಾಟಿಕಲಿ ಇಲ್ಲ ಅಂತ ಹೇಳ್ತೀವಿ, ಬಟ್ ಪ್ರಾಕ್ಟಿಕಲಿ ಪೊಲಿಟಿಕಲ್ ಪಾರ್ಟಿ ಫೀಲ್ಡ್ ಭಾಳ ಚೆನ್ನಾಗಿರ್ತದಲ್ಲಿ. ಪ್ರಾಕ್ಟಿಕಲಿ ನಾವು ಹೋಗೋಕ್ಕಾಗಲ್ಲ. ಎಕ್ಸಾಮಿನೇಷನ್ ಹಾಲ್ ಒಳಗೆ ನಾವು ಥೆರಾಟಿಕಲ್ಲೇ ಹೋಗಬೇಕಾಗುತ್ತೆ. ನಮ್ಮ ಕಾಯ್ದೆ ಒಳಗಡೆ ಏನು ನಿಯಮಗಳದು ಅದ್ರ ಪ್ರಕಾರ ಈ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಅಂತ ಹೋದರೆ ಅವು ಪಕ್ಷ ಸಹಿತವಾಗಿ ನಡೀತಾವೆ. ಅವ್ರಿಗೆ ಇವನ್ ಪಕ್ಷಾಂತರ ನಿಷೇಧ ಕಾಯ್ದೆನೂ ಕೂಡ ಅಪ್ಲಿಕೇಶನ್ ಆಗುತ್ತೆ. ಕರ್ನಾಟಕ ಪಕ್ಷಾಂತರ ನಿಷೇಧ ಕಾಯ್ದೆನೂ ಕೂಡ ಅಪ್ಲಿಕೇಶನ್ ಆಗುತ್ತೆ. ಬಟ್ ಗ್ರಾಮ ಪಂಚಾಯತಿ ಚುನಾವಣೆ ಪಕ್ಷರಹಿತವಾಗಿ ನಡೀತಾವು. ಅಷ್ಟೇ ಅಲ್ಲ, ಕರ್ನಾಟಕ ಚುನಾವಣಾ ಆಯೋಗ ಗೊತ್ತುಪಡಿಸಿರ್ತಕ್ಕಂಥ ರೀತಿ ಒಳಗೆ ಅಲ್ಲಿ ಚುನಾವಣಾದ ಕಾರ್ಯವಿಧಾನಗಳು ನಡೀತಾವೆ ಅಂತಕ್ಕಂಥದ್ದು ಕಾಯ್ದೆ ಸ್ಪೆಸಿಫಿಕೇಶನ್ ಕೊಡುತ್ತೆ. ಹಾಗಾದರೆ ಮತದಾನದ ವಿಧಾನ ಅಂತ ಬಂದಾಗ ಒಬ್ಬ ಅಭ್ಯರ್ಥಿ ಎಷ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಂತ ಅಷ್ಟು ಮತಗಳನ್ನು ಹೊಂದಿರ್ತಾನೆ. ಒಬ್ಬ ಅಭ್ಯರ್ಥಿಗಿಂತ ಅಂದರೆ ಒಂದಕ್ಕಿಂತ ಹೆಚ್ಚು ಮತವನ್ನು ಕೊಡಲಿಕ್ಕೆ ಅವಕಾಶ ಇರೋದಿಲ್ಲ. ಅಷ್ಟೇ ಅಲ್ಲ, ಪಕ್ಷರಹಿತವಾಗಿ ಚುನಾವಣೆ ನಡೀತಾವು. ಕರ್ನಾಟಕ ಚುನಾವಣಾ ಆಯೋಗ ಗೊತ್ತುಪಡಿಸಂತೆ ಚುನಾವಣಾ ಪ್ರಕ್ರಿಯೆ ಇಲ್ಲಿ ಹೋಗ್ತದ. ಸೆಕ್ಷನ್ 7 ಪ್ರಕರಣ 7 ಇದು ಮತದಾನದ ವಿಧಾನ ಮತ್ತು ಚುನಾವಣಾ ಕಾರ್ಯವಿಧಾನ. ವೆರಿ ಇಂಪಾರ್ಟೆಂಟ್. 8ನೇ ಪ್ರಕರಣಕ್ಕೆ ನಾನು ಜಂಪ್ ಆಗ್ತಾ ಇದ್ದೀನಿ. ಇಲ್ಲಿ ಪ್ರಕರಣ 8 ಆಡಳಿತ ಸಮಿತಿ ಅಥವಾ ಆಡಳಿತ ಅಧಿಕಾರಿಯ ನೇಮಕ. ನೋಡಿ, ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಹಾಗಾದರೆ ಯಾವ ಸಂದರ್ಭದಲ್ಲಿ ಆಡಳಿತ ಸಮಿತಿ ಅಥವಾ ಆಡಳಿತ ಅಧಿಕಾರಿ ನೇಮಕಾತಿ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಿದೆ. ಜಿಲ್ಲಾಧಿಕಾರಿ ರೆಸ್ಪೆಕ್ಟಿವ್ DC ಅಂತ ನಾವು ಕರಿತೀವಿ. ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಕೆಲವು ಸಂದರ್ಭಗಳಲ್ಲಿ ಆಡಳಿತ ಸಮಿತಿ ಅಥವಾ ಆಡಳಿತ ಅಧಿಕಾರಿಯ ನೇಮಕಾತಿ ಮಾಡ್ತಾರೆ. ಅಥವಾ ಇದು ಆಡಳಿತ ಸಮಿತಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ಕಮಿಟಿ ನೇಮಕಾತಿ ಮಾಡ್ಬೋದು, ಅಥವಾ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸನ್ನು ನೇಮಕಾತಿ ಮಾಡ್ಬೋದು. ಎರಡರಲ್ಲಿ ಒಬ್ಬರು ನೇಮಕಾತಿ ಮಾಡಲಿಕ್ಕೆ DCಗೆ ಅಧಿಕಾರ ಇದೆ. ಯಾಕೆ ಯಾವ ಸಂದರ್ಭದಲ್ಲಿ ಲಿಸನ್ ಮಾಡಿ. ಈಗ ಒಂದು ಗ್ರಾಮ ಪಂಚಾಯಿತಿ, ಇದೊಂದು ಗ್ರಾಮ ಪಂಚಾಯಿತಿ ಪ್ರದೇಶ. ಈ ಪಂಚಾಯಿತಿ ಒಳಗೆ ಸದಸ್ಯರನ್ನ ಆಯ್ಕೆ ಮಾಡಬೇಕಾಗಿತ್ತು. ಈ ಫಾರ್ ಎಕ್ಸಾಂಪಲ್ ನಾವು 30 ಸದಸ್ಯರು ಇರ್ತಕ್ಕಂಥ 25 ಸದಸ್ಯರು ಟೋಟಲ್ ಸದಸ್ಯರದರಪ್ಪ ಆಯ್ಕೆ ಮಾಡಬೇಕಾಗಿತ್ತು. 25 ಸದಸ್ಯರನ್ನ ಆಯ್ಕೆ ಮಾಡಬೇಕಾಗಿತ್ತು. ಹಾಗಾದರೆ ನಾವು ಸೆಕ್ಷನ್ನು 5 ಮಾತಾಡುವಾಗ ಸೆಕ್ಷನ್ನು 4 ಮಾತಾಡುವಂಥ ಸಂದರ್ಭದಲ್ಲಿ ಸೆಕ್ಷನ್ 4 ಮಾತಾಡುವಂಥ ಸಂದರ್ಭದಲ್ಲಿ ಸೆಕ್ಷನ್ 5 ಮಾತಾಡುವಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಬಂದೆ, ಒಂದು ಗ್ರಾಮ ಪಂಚಾಯಿತಿಯ ಚುನಾವಣೆಯನ್ನು ಮಾಡಲಿಕ್ಕೆ ಕಂಪ್ಲೀಟ್ ಪವರ್ಸು ಜಿಲ್ಲಾಧಿಕಾರಿಗಿದೆ ಅಂತೇಳಿ ಚುನಾವಣೆ ಮಾಡುವ ಸಂದರ್ಭದಲ್ಲಿ ಚುನಾವಣೆಯನ್ನು ಮಾಡಲಿಕ್ಕೆ 25 ಸದಸ್ಯರನ್ನ ಆಯ್ಕೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಸೆಕ್ಷನ್ 5ರಲ್ಲಿ ನಾನು ಒಂದು ಪಾಯಿಂಟನ್ನು ಹೇಳಿದೆ. ಏನು? ಚುನಾವಣಾ ಅಧಿಕಾರಿ ಅಂದರೆ ಜಿಲ್ಲಾಧಿಕಾರಿ ಒಂದು ಪಂಚಾಯಿತಿಗೆ ಚುನಾವಣೆ ನಡೆಸುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗಿ ಚುನಾವಣೆಗಳಲ್ಲಿ ಸ್ವಲ್ಪ ಏರುಪೇರಾದಾಗ, ಈಗ ಫಾರ್ ಎಕ್ಸಾಂಪಲ್ಲು 10 ಸದಸ್ಯರ ಆಯ್ಕೆ ಆದರೂ ಇನ್ನು 15 ಸದಸ್ಯರ ಆಯ್ಕೆ ಆಗಲಿಲ್ಲ, ಯಾವುದೇ ಕಾರಣದ ಭ್ರಷ್ಟಾಚಾರನೋ ಅಕ್ರಮನೋ ಏನೋ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಆಗಿ ಆ ಚುನಾವಣೆಗಳನ್ನ ಇಮಿಡಿಯೇಟ್ ನಾವು ಕ್ಯಾನ್ಸಲ್ ಮಾಡಿದ್ವಿ. 1 ತಿಂಗಳ ಜಿಲ್ಲಾಧಿಕಾರಿಗೆ ಅವಕಾಶ ಇದೆ ಅಂತ ನಾನು ಹೇಳಿದೆ. 5ನೇ ಸೆಕ್ಷನ್ ಹೇಳ್ತಿರ್ಬೇಕಾದ್ರೆ 1 ತಿಂಗಳದ ಒಳಗನೆ ಆ ಚುನಾವಣೆಗಳನ್ನು ಮತ್ತೆ 1 ತಿಂಗಳ ಒಳಗೆ ಫಿಲ್ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗೆ 2 ಅನುಕ್ರಮ ಚುನಾವಣೆ ಮಾಡಿ ಆಯ್ಕೆ ಮಾಡದೇ ಇದ್ದಾಗ,
ಈ ಫಾರ್ ಎಕ್ಸಾಂಪಲ್ 2 ಅನುಕ್ರಮ ಚುನಾವಣೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿ 5ನೇ ಸೆಕ್ಷನ್ ಅವಕಾಶ ಇದೆ. 1ನೇ ಸೆಕ್ಷನ್ ಒಂದನೇದರಲ್ಲಿ ಮಾಡ್ತಾರೆ, ಒಂದಿಷ್ಟು ಮಂದಿ ಸದಸ್ಯರು ಆಯ್ಕೆ ಆದರು. ಇನ್ನು ಯಾವುದೇ ಕಾರಣಕ್ಕೆ ಬೈಕಾಟ್ ಹಳ್ಳಿ ಕಡೆ ಎಲ್ಲ ನಮಗೆ ಸಾಮಾನ್ಯ ಗೊತ್ತು, ಯಾವುದೋ ಎಲೆಕ್ಷನ್ಸ್ಗಳನ್ನು ಬೈಕಾಟ್ ಮಾಡ್ತಾರೆ, ಬಹಿಷ್ಕಾರ ಹಾಕ್ತಾರೆ, ಇಲ್ಲ ಯಾವುದೇ ರೀತಿಯಾಗಿ ರಿಗ್ಗಿಂಗ್ಸ್ ಆಗಿರ್ಬೋದು, ಇಲ್ಲ ಬೋತ್ ಕ್ಯಾಪ್ಚರಿಂಗ್ ಆಗಿರ್ಬೋದು, ಏನೋ ಒಂದಿಷ್ಟು ಅವ್ಯವಹಾರ ನಡೆದ ಸಂದರ್ಭದಲ್ಲಿ ಕಾಯ್ದೆಯಲ್ಲಿ ಒಂದು ಅವಕಾಶ ಇದೆ. ಏನು ಆಯ್ಕೆ 1ನೇ ಸಂದರ್ಭದಲ್ಲಿ ಆಯ್ಕೆ ಆಗಿದ್ದಾಗ ಇಮಿಡಿಯೇಟ್ 1 ತಿಂಗಳ ಒಳಗಾಗಿ ಉಳಿದಂಥ ಸ್ಥಾನಗಳನ್ನು ಮತ್ತೆ ಭರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. 2 ಅನುಕ್ರಮ ಚುನಾವಣೆ ಮಾಡಿದಾಗೂ ಕೂಡ ಗೊತ್ತುಪಡಿಸಿರ್ತಕ್ಕ ಸದಸ್ಯರು, ನಿರ್ದಿಷ್ಟ ಸದಸ್ಯರು ಆಯ್ಕೆ ಆಗದಿದ್ದರೆ, 2 ಅನುಕ್ರಮ ಚುನಾವಣೆಯಲ್ಲಿ ಕೂಡ 25 ಸದಸ್ಯರು ಆಯ್ಕೆ ಆಗದಿದ್ದಾಗ, ಚುನಾವಣೆಗಳು ಸರಿಯಾಗಿ ನಡೆದಿದ್ದಾಗ, ಸಂದರ್ಭ 1. ಸಂದರ್ಭ 2, ಈ ಸಂದರ್ಭದಲ್ಲಿ ಚುನಾವಣೆ ಮಾಡೋದು ಅದು ಸನ್ನಿಹಿತ ಅಲ್ಲ, ಸರಿಯಾದ ವಿಧಾನ ಅಲ್ಲ, ಮಾಡಲೇಬಾರ್ದು ಅಂತಕ್ಕಂಥದ್ದು, ಮಾಡಿಕೊಳ್ಳಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದಂಥ ವಾತಾವರಣ ಇಲ್ಲ, ಅದನ್ನು ಮುಂದೂಡಬೇಕು ಈ ಸಂದರ್ಭದಲ್ಲಿ ಅಂಥೇಳಿ ಜಿಲ್ಲಾಧಿಕಾರಿಗೆ ಮನದಟ್ಟಾದಂಥ ಸಂದರ್ಭದಲ್ಲಿ ಆ ಪಂಚಾಯಿತಿಗೆ ಚುನಾವಣೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮನದಟ್ಟಾದಂಥ ಸಂದರ್ಭದಲ್ಲಿ, ಇಲ್ಲ 5ನೇ ಸೆಕ್ಷನ್ನಲ್ಲಿ ನಾನು ಹೇಳಿರ್ತಕ್ಕಂಥ 5ನೇ ಸೆಕ್ಷನ್ ಹೇಳ್ತಕ್ಕಂಥ ಒಂದು ಕ್ರಮಬದ್ಧ ಗ್ರಾಮ ಪಂಚಾಯಿತಿನ ಆಯ್ಕೆ ಮಾಡಬೇಕಾದ್ರೆ ಕನಿಷ್ಠ 3ನೇ 2 ಸದಸ್ಯರ ಆಯ್ಕೆ ಆದರೂ ಕೂಡ ಅದನ್ನೊಂದು ಕ್ರಮಬದ್ಧ ಗ್ರಾಮ ಪಂಚಾಯಿತಿ ಅಂತ ನಾವು ಕರಿತೀವಿ ಅಂತ ಹೇಳಿದೆ. ಕ್ರಮಬದ್ಧ ಗ್ರಾಮ ಪಂಚಾಯಿತಿ ಅಂತ ತಿಳಿಬೇಕು ಅಂತ ಹೇಳಿದೆ. ಇಷ್ಟು ಸದಸ್ಯರು ಕನಿಷ್ಠವಾಗಿ ಆಯ್ಕೆ ಆಗಿದ್ದರೆ, ಇಲ್ಲ ಯಾವುದೇ ಒಂದು ಪಂಚಾಯಿತಿ ಪ್ರದೇಶನ ಹೊಸ ಪಂಚಾಯಿತಿ ಅಂತ ಘೋಷಣೆ ಮಾಡಿದ್ರಪ್ಪ, ಅಲ್ಲಿ ಸದಸ್ಯರನ್ನ ಆಯ್ಕೆಗಲ್ಲ, ಹೊಸ ಪಂಚಾಯಿತಿ ಅಂತ ಘೋಷಣೆ ಮಾಡಿದ್ರು. ಇದ್ದಂಥ ಪಂಚಾಯಿತಿ ಒಳಗೆ ನಿರ್ದಿಷ್ಟಪಡಿಸಿದ ಸದಸ್ಯರು 2 ಅನುಕ್ರಮ ಚುನಾವಣೆಯಲ್ಲಿ ಆಯ್ಕೆ ಆಗದಿದ್ದಾಗ, ಇಲ್ಲ ಜಿಲ್ಲಾಧಿಕಾರಿಗೆ ಚುನಾವಣೆ ಮಾಡೋದು ಸರಿಯಾದಂಥ ವಾತಾವರಣ ಇಲ್ಲ, ಈ ಸದ್ಯ ಚುನಾವಣೆ ಮಾಡೋದು ಮನದಟ್ಟಾದರೆ, ಇಲ್ಲ 5ನೇ ಸೆಕ್ಷನ್ನಲ್ಲಿ ನಾವು 5ನೇ ಸೆಕ್ಷನ್ ಉಪ ಸೆಕ್ಷನ್ 8 ಅಡಿಯಲ್ಲಿ 3ನೇ 2 ಸದಸ್ಯರು ಆಯ್ಕೆ ಆಗಬೇಕಾಗಿದ್ದು, ಕ್ರಮಬದ್ಧ ಚುನಾವಣೆ ಅಂತ ಕರಿತೀವಿ, ಅಷ್ಟು ಸದಸ್ಯರು ಆಯ್ಕೆ ಆಗದಿದ್ದಾಗ ಜಿಲ್ಲಾಧಿಕಾರಿಗೆ ಒಂದು ಆಪ್ಷನ್ ಇದೆ, ಆ ಪಂಚಾಯಿತಿಯ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ಒಂದು ಅಡ್ಮಿನಿಸ್ಟ್ರೇಟಿವ್ ಕಮಿಟಿನಾದರೂ ನೇಮಕಾತಿ ಮಾಡ್ಬೋದು, ಅಥವಾ ಆಡಳಿತ ಅಧಿಕಾರಿಯನ್ನಾದರೂ ಕೂಡ ಯಾರನ್ನಾದರೂ ನೇಮಕಾತಿ ಮಾಡಲಿಕ್ಕೆ ಸೆಕ್ಷನ್ 8 ಜಿಲ್ಲಾಧಿಕಾರಿಗೆ ಅಧಿಕಾರ ಕೊಟ್ಟಿದೆ. ಹಾಗಾದರೆ ಇನ್ನೊಂದು ಸ್ವಲ್ಪ ಮುಂದುವರೆದು ಹೇಳಬೇಕಿಲ್ಲ ಸೆಕ್ಷನ್ 8ಅನ್ನು. ಹಾಗಾದರೆ ಇನ್ ಕೇಸ್ ಈ ಸಂದರ್ಭಗಳಲ್ಲಿ ಜಿಲ್ಲಾಧಿಕಾರಿಗೆ ಆಡಳಿತ ಅಧಿಕಾರಿಯನ್ನು ಅಥವಾ ಆಡಳಿತ ಸಮಿತಿ ನೇಮಕಾತಿ ಮಾಡಲಿಕ್ಕೆ ಅಧಿಕಾರ ಇದೆ. ಹಾಗಾದರೆ ಆಡಳಿತ ಸಮಿತಿ ನೇಮಕಾತಿ ಮಾಡಲಿಕ್ಕೆ ಹೊರಟ್ರು ಅಂತ ಇಟ್ಕೊಳ್ಳಿ, ಆಡಳಿತ ಸಮಿತಿಯನ್ನು ನೇಮಕಾತಿ ಮಾಡಲಿಕ್ಕೆ ಹೊರಟರು. ಹಾಗಾದರೆ ಆಡಳಿತ ಸಮಿತಿಯಲ್ಲಿ ಯಾರು ಇರಬೇಕು ಅಂತಂತಂದರೆ, ಗ್ರಾಮ ಪಂಚಾಯಿತಿ ಪ್ರದೇಶದ ಚುನಾವಣೆಗೆ ಆಯ್ಕೆಯಾಗಲು ಎಲಿಜಿಬಲ್ ಇರತಕ್ಕಂಥ, ಗ್ರಾಮ ಪಂಚಾಯಿತಿ ಚುನಾವಣೆಗೆ ಆಯ್ಕೆಯಾಗಲು ಅರ್ಹತೆ ಹೊಂದಿರತಕ್ಕಂಥ ವ್ಯಕ್ತಿಗಳ ಒಂದು ತಂಡವನ್ನು ಸೇರಿಸಿ ಒಂದು ಸಮಿತಿ, ಆ ವ್ಯಕ್ತಿಗಳು ಎಷ್ಟಿರಬೇಕಂದ್ರೆ, ಆ ಪಂಚಾಯಿತಿಗೆ ಎಷ್ಟು ಸದಸ್ಯರು ಆಯ್ಕೆಯಾಗಬೇಕಾಗುತ್ತದೆಯೋ ಅಷ್ಟೇ ಸಂಖ್ಯೆಯಿಂದ ಒಂದು ಸಮಿತಿಯನ್ನು ನೇಮಕಾತಿ ಮಾಡಿ ಆದೇಶ ಹೊರಡಿಸಲಿಕ್ಕೆ ಜಿಲ್ಲಾಧಿಕಾರಿಗೆ ಅಧಿಕಾರ ಇದೆ. ನೋಡ್ಕೊಳ್ಳೋಕೆ ಇಷ್ಟೇ ಪಾಯಿಂಟ್ ನೆನಪಿಟ್ಕೋಬೇಕು. ಅಂದರೆ ಒಂದು ಆಡಳಿತ ಸಮಿತಿ ಎಷ್ಟಿರಬೇಕು, ಆ ಪಂಚಾಯಿತಿಗೆ ಆಯ್ಕೆಯಾಗಬೇಕಾದಂಥ ಸದಸ್ಯರು ಎಷ್ಟು ಆಯ್ಕೆ ಆಗಬೇಕು ಅರ್ಹತೆ ಇರ್ತಲ್ಲ, ಅಂಥ ಅರ್ಹತೆ ಹೊಂದಿರತಕ್ಕಂಥ ವ್ಯಕ್ತಿಗಳ ಒಂದು ಗುಂಪು ಆ ಪಂಚಾಯಿತಿಗೆ ಎಷ್ಟು ಸದಸ್ಯರು ಆಯ್ಕೆ ಆಗಬೇಕಾಗಿತ್ತೋ ಅಷ್ಟು ಸದಸ್ಯರನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ಆ ಪಂಚಾಯಿತಿ ಆಡಳಿತ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ನೇಮಕಾತಿ ಮಾಡೋದು ಪಾಯಿಂಟ್ 1. ಇಲ್ಲವ ಅದು ಬೇಡ, ಅದು ಯಾವುದು ಬೇಡ ಅಂತೇಳಿ ತಾವೇ ತಮ್ಮ ಪವರನ್ನು ಬಳಸಿ ಯಾವುದೋ ಒಬ್ಬ ಅಧಿಕಾರಿಯನ್ನು, ತಮ್ಮ ಕೆಳ ಹಂತದ ಅಧಿಕಾರಿಯನ್ನು, ಇಲ್ಲ ಇನ್ನೊಬ್ಬ PDOನನ್ನು, ಇಲ್ಲ ಯಾವುದೇ ಒಬ್ಬ ಅಧಿಕಾರಿಯನ್ನು, ಪಂಚಾಯಿತಿ ಉಸ್ತುವಾರಿಗೆ ನೋಡ್ಕೊಳ್ಳೋಕೆ ಸಿ ಗ್ರೂಪ್ ಒಬ್ಬ ಅಧಿಕಾರಿಯನ್ನು, ಆಡಳಿತ ಅಧಿಕಾರಿಯನ್ನು ನೇಮಕಾತಿ ಮಾಡಿ, ಆ ಪಂಚಾಯಿತಿ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ನೇಮಕಾತಿ ಮಾಡಿ ಆದೇಶ ಹೊರಡಿಸ್ಬೋದು. ಇಲ್ಲ ಸಮಿತಿ ಮಾಡಿದರೆ, ಇಲ್ಲ ಆಡಳಿತ ಅಧಿಕಾರಿ ನೇಮಕ ಮಾಡಿದರೆ ಅವರು ಎಷ್ಟು ದಿನಗಳ ಕಾಲ ಹುದ್ದೆಯ ಧಾರಣವನ್ನು ಮಾಡಬೇಕು, ಹುದ್ದೆಯನ್ನು ಹೊಂದಬೇಕು ಅಂತಂದರೆ 6 ತಿಂಗಳಿಗೆ ಮೀರದಂತೆ, ಎಷ್ಟು 6 ತಿಂಗಳಿಗೆ ಮೀರದಂತೆ ಇರಬೇಕು ಅವರು ಅಧಿಕಾರದಲ್ಲಿ. ಅದಕ್ಕೆ 5 ವರ್ಷ ಇಲ್ಲ ಅವರಿಗೆ, 6 ತಿಂಗಳಿಗೆ ಮೀರದಂತೆ. ಅಂದರೆ ಇಲ್ಲಿ ಪಂಚಾಯಿತಿಗೆ ಆಡಳಿತ ಸಮಿತಿಯನ್ನಾದರೂ ನೇಮಕಾತಿ ಮಾಡಲಿ ಜಿಲ್ಲಾಧಿಕಾರಿ, ಅಥವಾ ಆಡಳಿತ ಅಧಿಕಾರಿ ನೇಮಕಾತಿ ಮಾಡಿದರು ಅಂತಂದರೆ ಅವರು 6 ತಿಂಗಳಿಗೆ ಮೀರದಂತೆ, 6 ತಿಂಗಳವರೆಗೆ ಅಂದಿಲ್ಲ ಕಾಯ್ದೆ, ವರೆಗೆ ಅಂತಂದರೆ ಅವ್ರ ಹಕ್ಕಾಗುತ್ತೆ. ವರೆಗೆ ಅಂತ ಹಾಕಿರಿ ನೀವು ಆರ್ಡ್ರಲ್ಲಿ 6 ತಿಂಗಳು ಇರೋವನ ಅಂತಾರೆ ಅವರು. 6 ತಿಂಗಳು ಮತ್ತೆ ಕೋರ್ಟ್ಗೆ ಹೋಗ್ತಾರೆ ನಾಳೆ. ಕಾಯ್ದೆ ಒಳಗಡೆ ಯಾವಾಗಲೂ ಕೂಡ ಪದಗಳನ್ನು ಭಾಳ ಚೆಂದ ಬಳಸ್ತಾರೆ. ಇವರು ರಾಷ್ಟ್ರಪತಿ ಹುದ್ದೆ ಕಳೆದಾಗ ಉಪರಾಷ್ಟ್ರಪತಿಯವರು ಇಮಿಡಿಯೇಟ್ ಹಂಗಾಮಿ ರಾಷ್ಟ್ರಪತಿ ಆಗಬೇಕಂತ ಹೇಳ್ತಾರೆ. ಹಂಗಾಮಿ ರಾಷ್ಟ್ರಪತಿ ಒಂದು ಸ್ಟೇಟ್ಮೆಂಟ್ ಬಳಸಿದ್ದಾರೆ, 6 ತಿಂಗಳಿಗೆ ಮೀರದಂತೆ ಹಂಗಾಮಿ ರಾಷ್ಟ್ರಪತಿಯನ್ನು ಅಲಂಕರಿಸಬೇಕು ಅಂತಕ್ಕಂಥದ್ದು. ಮೀರದಂತೆ ಅಂತಂದ್ರೆ ಯಾವಾಗ ಬೇಕಾದ್ರಿಂದ ತೊಗೋಬೋದು ಅವ್ರಿಗೆ ಅಧಿಕಾರ ಇದೆ. ಸೊ ಹಂಗಾಗಿ ಅಂಥ ಪಂಚಾಯಿತಿ ಉಸ್ತುವಾರಿ ನೋಡ್ಕೊಳ್ಳೋಕೆ
ಆಡಳಿತ ಸಮಿತಿಯನ್ನು ನೇಮಕಾತಿ ಮಾಡ್ಬೋದು ಅಥವಾ ಆಡಳಿತ ಅಧಿಕಾರಿ ನೇಮಕಾತಿ ಮಾಡ್ಬೋದು. ಅಂಥವರು 6 ತಿಂಗಳಿಗೆ ಮೀರದಂತೆ ಹುದ್ದೆಯನ್ನು ಹೊಂದಲಿಕ್ಕೆ ಅವಕಾಶ ಇದೆ. ಆ ಹುದ್ದೆಯನ್ನು ಹೊಂದಿದಂಥ ಸಂದರ್ಭದಲ್ಲಿ ಒಂದು ಕ್ರಮಬದ್ಧವಾಗಿ ಪಂಚಾಯಿತಿ ಆಯ್ಕೆಯಾಗಿದ್ದರೆ ಯಾನೆಲ್ಲ ಅಧಿಕಾರವನ್ನು ಚಲಾವಣೆ ಮಾಡ್ತಿತ್ತೋ, ಯಾವೆಲ್ಲ ಅಧಿಕಾರಗಳನ್ನು ಚಲಾವಣೆ ಮಾಡ್ತಿತ್ತೋ ಆ ಎಲ್ಲ ಅಧಿಕಾರಗಳನ್ನು ಚಲಾವಣೆ ಮಾಡಲಿಕ್ಕೆ ಆಡಳಿತ ಸಮಿತಿ ಅಥವಾ ಆಡಳಿತ ಅಧಿಕಾರಿಗೆ ಅಧಿಕಾರವಿರುತ್ತದೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮುಂದುವರಿದು, ಈ ಹಿಂದೆ ಈಗಂತೂ ಚುನಾವಣೆ ನಡೆಯಕತ್ತಿತ್ತು, ಚುನಾವಣೆ ನಡೆಯಲಿಲ್ಲ. ಈ ಹಿಂದೆ ಆಲ್ರೆಡಿ ಒಂದು ಪಂಚಾಯತಿ ಸದಸ್ಯರಿದ್ದರು. ಈಗ ಚುನಾವಣೆ ನಡೆಯಕತ್ತಿ, ಈಗ ಹಿಂದಿದ್ರು ಅವ್ರ ಅಧಿಕಾರ ಹೋಗ್ಬೋದು, ಚುನಾವಣೆ ನಡೆಯಕತ್ತೈತಿ, ಈಗ ಆಯ್ಕೆ ಆಗಲಿಲ್ಲ, ಅವ್ರನ್ನೇ ಮುಂದುವರಿಸ್ತಾರ. ಹಾಗಾದ್ರೆ ಇದು ಕಾಯ್ದೆ ಹೇಳ್ತದ, ಆಡಳಿತ ಅಧಿಕಾರಿ ಅಥವಾ ಆಡಳಿತ ಸಮಿತಿಯನ್ನು ನೇಮಕ ಮಾಡಿದ ದಿನನೇ ಅವ್ರ ಹಿಂದಿರ್ತಕ್ಕಂಥವ್ರ ಅಧಿಕಾರಾವಧಿ ಪಂಚಾಯಿತಿ ಕಂಪ್ಲೀಟು ಅಧಿಕಾರಾವಧಿ ಮುಗಿದು ಹೋಗುತ್ತದೆ. ಅವ್ರದ್ದು ಹಿಂದಿಲಿದ್ದವ್ರು ಯಾವಾಗ ನೇಮಕಾತಿ ಮಾಡ್ತಾರಲ್ಲಿ. ಹಾಗಾದ್ರೆ ಇನ್ನೊಂದು ಪಾಯಿಂಟನ್ನು ಇಲ್ಲಿ ಆ್ಯಡ್ ಮಾಡಬೇಕು ನಾನು. ಈ 6 ತಿಂಗಳಿಗೆ ಮೀರದಂತೆ ಅಂತಂದೆ, ಜಿಲ್ಲಾ ಅಧಿಕಾರಿಯು ಈ ಸದ್ದ ಚುನಾವಣೆ ಮಾಡಿದ್ರೆ ಸರಿಯಾದಂಥ 6 ತಿಂಗಳ ಒಳಗನೆ, 1 ತಿಂಗಳು ಬಿಟ್ಟು 1.5 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಚುನಾವಣೆ ಮಾಡ್ಬೋದು ಅಂತಕ್ಕಂಥ ಅವ್ರಿಗೆ ಗಮನಕ್ಕೆ ಬಂತಂದರೆ ಇಮಿಡಿಯೇಟ್ ಚುನಾವಣೆ ಕಂಡಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಚುನಾವಣೆ ಮಾಡೋದಷ್ಟೇ ಅಲ್ಲ, 6 ತಿಂಗಳಿಗೆ ಮೀರದಂತೆ ಯಾರಿಗೆ ಹುದ್ದೆಯನ್ನು ಕೊಟ್ಟಿದ್ದೋ ಅದನ್ನು ಯಾವುದೇ ಸಂದರ್ಭದಲ್ಲಿ ಆದೇಶದ ಮೂಲಕ ಹಿಂಪಡೆಯಬಹುದು. ಅವರಿಗೆ ಅಧಿಕಾರ ಇದೆ. ಆದೇಶದ ಮೂಲಕ ಆಡಳಿತ ಸಮಿತಿಯನ್ನು ಅಥವಾ ಆಡಳಿತ ಅಧಿಕಾರಿಯನ್ನು ಹಿಂದಕ್ಕೆ ಪಡೀಲಿಕ್ಕೆ ಅಧಿಕಾರ ಇದೆ ಜಿಲ್ಲಾಧಿಕಾರಿಗೆ ಅಥವಾ DC-ಗೆ, ರೆಸ್ಪೆಕ್ಟಿವ್ DC-ಗೆ, ಆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗೆ. ಸೊ ಇದು ಸೆಕ್ಷನ್ 8. ಸೆಕ್ಷನ್ 6 ನಿಗಮಿತಗೊಳಿಸುವುದು, ಸೆಕ್ಷನ್ 7 ಮತದಾನದ ವಿಧಾನ ಮತ್ತು ಚುನಾವಣೆ ವಿಧಾನ ಕಾರ್ಯವಿಧಾನ, ಪ್ರಕರಣ 8 ಇಲ್ಲಿ ನಾವು ಆಡಳಿತ ಸಮಿತಿ ಮತ್ತು ಆಡಳಿತ ಅಧಿಕಾರಿಯ ಗ್ರಾಮ ಪಂಚಾಯತಿಗೆ ನೇಮಕಾತಿ ಮಾಡೋದ್ರ ಬಗ್ಗೆ ನಾವು ನೋಡಿದ್ವಿ. ಹಾಗಾದರೆ ನೆಕ್ಸ್ಟು ಪ್ರಕರಣ 9 ಮತದಾನದ ಹಕ್ಕು. ಇಲ್ಲಿ ಏನು ಪಾಯಿಂಟ್ ಹೇಳ್ತೀನಲ್ಲ, ಇದು ತಾಲೂಕ್ ಪಂಚಾಯತಿಗೆ ಬರ್ತದೆ, ಜಿಲ್ಲಾ ಪಂಚಾಯತಿಗೆ ಬರ್ತದೆ, ಅಲ್ಲಿ ಕೂಡ ಇದೆ. ಅದಕ್ಕೆ ನಾನು ಹೇಳೋದು, ಗ್ರಾಮ ಪಂಚಾಯಿತಿಯನ್ನು ಕಲಿಯುವಂಥ ಸಂದರ್ಭದಲ್ಲಿ ಒಂದು ಪಾಯಿಂಟು ಕೂಡ ಹೋಗದಂಗೆ ಕಲ್ತ್ಕೊಂಡ್ರೆ ಅವರು ನಿಜವಾಗಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಇಲ್ಲಿ ಕಲ್ತ ಹಾಗೇ ಅಲ್ಲಿ ಏನು ವ್ಯತ್ಯಾಸ ಬರ್ತದೆ ಅಷ್ಟೇ ಹೈಲೈಟ್ ಮಾಡ್ತೀನಿ ನಾನು. ಇಡೀ ಪಂಚಾಯತಿ ರಾಜ್ಯ ಕಾಯ್ದೆಯನ್ನು ಹೇಳಿದ್ನಲ್ಲ, ಜಸ್ಟ್ ಒಂದು 10ರಿಂದ 12 ಪೇಜ್ನೊಳಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಲಾಸ್ಟ್ ನಿಮ್ಗೆ ಒಂದು ಫೀಲಿಂಗ್ ಬರ್ತದೆ. ಪಂಚಾಯತ್ ರಾಜ್ಯ ಕಾಯ್ದೆಯನ್ನು ಇಷ್ಟು ಬೋರ್ ಹೊಡಿಸುತ್ತಂತ ಮಾಡಿದ್ರೆ ಇಷ್ಟು ಸರಳ ಐತೆ ಅಂತ ನನಗೆ ಗೊತ್ತಿರಲಿಲ್ಲ ಅನ್ನೋ ಫೀಲಿಂಗ್ ಖಂಡಿತವಾಗಿ ಬರ್ತದೆ. ಯಾಕಂದರೆ ಅದಕ್ಕೆ ನಾನು ಹೇಳೋದು, ತಾಳ್ಮೆಯಿಂದ ಫಸ್ಟ್ ಗ್ರಾಮ ಪಂಚಾಯತಿಯನ್ನು ನೀಟಾಗಿ ನೋಡ್ತಾ ಹೋಗಿ. ಗ್ರಾಮ ಪಂಚಾಯತಿ ಒಂದು ನೋಡ್ತಾರೆ, ನೆಕ್ಸ್ಟ್ ಕ್ಲಾಸ್ಗಳು ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂತಂದರೆ, ತಾಲೂಕ್ ಪಂಚಾಯತಿ ಮತ್ತು ನಾನು ಜಿಲ್ಲಾ ಪಂಚಾಯತಿನ ಹೇಳುವಾಗ ಗ್ರಾಮ ಪಂಚಾಯತಿನೂ ಪಕ್ಕದಲ್ಲಿ ಹಾಕ್ತಾ ಹೋಗಿಬಿಡ್ತೀನಿ. ಅಲ್ಲಿ 3 ಹೋಲಿಕೆ ಮಾಡುತ್ತಾ ಹೋಗ್ತೀನಿ. ನಿಮ್ಗೆ ಅನಿಸ್ಬಿಡ್ತದ, ಗ್ರಾಮ ಪಂಚಾಯತಿ ಯಾರು ಪರ್ಫೆಕ್ಟಾಗಿ ಇಲ್ಲಿ ಅದನ್ನು ನೀಟಾಗಿ ವೀಕ್ಷಣೆ ಮಾಡ್ತಾರೋ, ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಕಲಿಯುವಾಗ ಅವ್ರಿಗೆ ಕ್ವಿಕ್ಕಾಗಿ ಅಂಡರ್ಸ್ಟ್ಯಾಂಡಿಂಗ್ ಹೋಗುತ್ತೆ. ಇಮಿಡಿಯೇಟ್ ಪಂಚಾಯತ್ ರಾಜ್ಯ ಕಾಯ್ದೆನೇ ನಾನು ಪೂರ್ತಿ ಓದಿದೆ ಅಂತಕ್ಕಂಥ ಫೀಲಿಂಗು ಅವರಿಗೆ ಬರ್ತದ. ಇದು ಅಂತೂ ಸತ್ಯ. ಹಾಗಾಗಿ ಗ್ರಾಮ ಪಂಚಾಯತಿ ಹೇಳುವಾಗ ಪಾಯಿಂಟ್ಗಳು ಯಾವುದೇ ಕಾರಣಕ್ಕೂ ಮಿಸ್ ಆಗದಾಗೆ ನೋಡ್ಕೊತ ಹೋಗಿ ನಿಧಾನವಾಗಿ ನಾವು ಇಲ್ಲಿ ಹೇಳ್ತಾ ಹೋಗೋದು ಕೂಡ ಅದೇ ಕಾರಣ. ಇಲ್ಲಿ ಪ್ರಕರಣ 9 ಮತದಾನದ ಹಕ್ಕು, ದ ವೋಟಿಂಗ್ ರೈಟ್ಸ್ ಬಗ್ಗೆ ಮಾತಾಡ್ತದೆ ಪ್ರತಿಯೊಬ್ಬರಿಗೆ. ಹಾಗಾದರೆ ಮತದಾನದ ಹಕ್ಕು ಅಂದರೆ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಮತ ಹಾಕಬೇಕು ಅಂತಂದರೆ ಆ ಗ್ರಾಮ ಪಂಚಾಯಿತಿ ಅಂದರೆ ಯಾವ ಕ್ಷೇತ್ರದಿಂದ ಅವನು ಅಭ್ಯರ್ಥಿ ಇರ್ತಾನೆ, ಯಾವ ಕ್ಷೇತ್ರದ ಮತದಾರ ಇರ್ತಾನೋ ಆ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಅವನ ಹೆಸರಿರಬೇಕು. ಹೆಸರಿಲ್ಲದ್ರೆ ಮತ ಚಲಾವಣೆ ಮಾಡಲಿಕ್ಕೆ ಬರುವುದಿಲ್ಲ. ಹೆಸರಿರಬೇಕು. ಕಾಯ್ದೆ ಹೇಳ್ತದ, ಮತದಾನ ಮಾಡುವುದು ಅವರ ಹಕ್ಕದು. ಅಂದರೆ ತನ್ನ ಕ್ಷೇತ್ರದೊಳಗೆ ನಡೀತಕ್ಕಂಥ ಯಾವುದೇ ಚುನಾವಣೆ, ಯಾವ ಮತದಾರರ ಪಟ್ಟಿಯಲ್ಲಿ ಅವನ ಹೆಸರಿದೆಯೋ ಆ ಪಟ್ಟಿ ಯಾವ ಕ್ಷೇತ್ರದಲ್ಲಿದೆಯೋ ಆ ಕ್ಷೇತ್ರದಲ್ಲಿ ಯಾವುದೇ ಚುನಾವಣೆಗೆ, ಒಂದು ಲೋಕಸಭಾ ಚುನಾವಣೆ ನಡೀಬೋದು, ವಿಧಾನಸಭಾ ಚುನಾವಣೆ ನಡೀಬೋದು, ಅದು ತಾಲೂಕ್ ಪಂಚಾಯತಿ ನಡೀಬೋದು, ಜಿಲ್ಲಾ ಪಂಚಾಯತಿ ನಡೀಬೋದು, ಗ್ರಾಮ ಪಂಚಾಯತಿ ನಡೀಬೋದು, ಯಾವುದೇ ಒಂದು ಪಂಚಾಯತಿ ಚುನಾವಣೆ ನಡೆದರೂ ಕೂಡ ಮತವನ್ನು ಹಾಕಲಿಕ್ಕೆ ಅವನಿಗೆ ಹಕ್ಕುಳ್ಳವನಾಗಿರ್ತಾನೆ. ಅವನ ರೈಟ್ಸ್ ಅದು, ಅವ್ನು ಯಾರೂ ತಡೆಯಲ್ಲ. ಜಾತಿ, ಧರ್ಮ, ಕುಲ, ಪಂಗಡದ ಮೇಲೆ ನೀನು ಬರಬೇಡ ಅಂತಕ್ಕಂತಿಲ್ಲ. ದಟ್ ಈಸ್ ಹೀಸ್ ರೈಟ್, ದಟ್ ಈಸ್ ಹರ್ ರೈಟ್. ಅವರು ತಮ್ಮ ಓಟನ್ನು ಕಾಸ್ಟ್ ಮಾಡಬಹುದು. ಅಷ್ಟೇ ಅಲ್ಲ, ಕಾಯ್ದೆ ಮುಂದುವರೆದು ಹೇಳ್ತದ, ಹಕ್ಕಷ್ಟೇ ಅಲ್ಲ ಮತದಾನ ಮಾಡುವುದು ಕರ್ತವ್ಯ, ಅವನ ಕರ್ತವ್ಯ. ಅಷ್ಟೇ ಅಲ್ಲ, ಅದು ಕಡ್ಡಾಯ ಅಂತಲೂ ಕೂಡ ಹೇಳ್ತದ. ಮತದಾನ ಮಾಡೋದು ಕಡ್ಡಾಯ. ಮತದಾನ ಮಾಡೋದು ಅವನ ಹಕ್ಕು, ಸೆಕ್ಷನ್ 9 ಹೇಳ್ತದ. ಮತದಾನದ ಹಕ್ಕು ಅಂತ ಸೆಕ್ಷನ್ 9 ಹೇಳ್ತದೆ. ಮತದಾನ ಮಾಡೋದು ಅವನ ಹಕ್ಕು, ಓಕೆ, ಅವನ ರೈಟು.
ಮತದಾರ ಪಟ್ಟಿಯಲ್ಲಿ ಹೆಸರಿರೋದು ಯಾವ ವ್ಯಕ್ತಿನೂ ಕೂಡ ಮತ ಮಾಡಲಿಕ್ಕೆ ಅವ್ನ ಹಕ್ಕಲ್ಲ, ಅವ್ನು ಚಲಾವಣೆ ಮಾಡಲಿಕ್ಕೆ ಹಕ್ಕಿಲ್ಲ. ಅವ್ನು ನಾನು ಮತ ಮಾಡ್ತೀನಿ ಅನ್ನೋಕ್ಕೆ ಒಳಗೆ ಕರ್ಕೊಳ್ಳಲ್ಲ. ಮತದಾರರ ಪಟ್ಟಿಯಲ್ಲಿ ಹೆಸರಿರ್ತಕ್ಕಂಥ ಆ ಕ್ಷೇತ್ರ ಮತದಾರ ಪಟ್ಟಿಯಲ್ಲಿ ಹೆಸರಿರ್ತಕ್ಕಂಥ ಆ ವ್ಯಕ್ತಿ ಯಾವುದೇ ಚುನಾವಣೆಯಲ್ಲಿ ಅವನು ಮತವನ್ನು ಹಾಕಲಿಕ್ಕೆ, ಆ ಕ್ಷೇತ್ರದ ಯಾವುದೇ ಮತವನ್ನು ಹಾಕಲಿಕ್ಕೆ ಹಾಕ್ಕೊಳ್ಳೋವನು ಪಂಚಾಯತಿ ಕಾಯ್ದೆ ಇನ್ನೊಂದು ಕಾಯ್ದೆ ಹೇಳ್ತದ, ದಟ್ ಈಸ್ ಡ್ಯೂಟಿ ಆ್ಯಂಡ್ ಕಂಪಲ್ಸರಿ. ದಟ್ ಈಸ್ ನಾಟ್ ಓನ್ಲಿ ರೈಟ್ ಬಟ್ ಆಲ್ಸೋ ಡ್ಯೂಟಿ, ಬಟ್ ಆಲ್ಸೋ ದಟ್ ಈಸ್ ಮ್ಯಾಂಡೇಟರಿ. ಸೊ ಇಲ್ಲಿ ಅವನ ಕರ್ತವ್ಯನೂ ಹೌದು, ಅದನ್ನು ಕಡ್ಡಾಯನೂ ಹೌದು, ಮಾಡಲೇಬೇಕು. ಹಾಗಾದ್ರೆ ನಿಮಗೆ ಕ್ವಶನ್ ಬರ್ತದೆ, ಸರ್ ಕಡ್ಡಾಯ ಅಂದ ತಕ್ಷಣ ಏನಾದರೂ ಪನಿಷ್ಮೆಂಟ್ ಇದೆಯಾ? ನೋ, ಅಲ್ಲಿ ಯಾವುದೇ ರೀತಿ ಪನಿಷ್ಮೆಂಟನ್ನು ಕಾಯ್ದೆ ಗೊತ್ತುಪಡಿಸಿಲ್ಲ. ಇನ್ ಕೇಸ್ ನಾನು ಕಡ್ಡಾಯ ಅಂತ ಹೇಳಿದೆ, ಕಂಪಲ್ಸರಿ ಅಂತ ಹೇಳಿದೆ, ಇನ್ ಕೇಸ್ ನಾನು ವೋಟ್ ಮಾಡಲಿಕ್ಕೆ ಫೇಲ್ ಆದರೆ, ವೋಟ್ ಮಾಡೋಕ್ಕೆ ಹೋಗದೇ ಇದ್ದರೆ ನನಗೇನಾದರೂ ಪನಿಷ್ಮೆಂಟ್ ಇದೆ, ಕಾಯ್ದೆ ಯಾವುದೇ ರೀತಿ ಪನಿಷ್ಮೆಂಟನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಕಡ್ಡಾಯವಾಗಿ ಮಾಡಬೇಕು, ಅದು ನಿಮ್ಮ ಕರ್ತವ್ಯ, ಅದು ನಿಮ್ಮ ಹಕ್ಕು ಅಂತಕ್ಕಂಥದ್ದು. ಹಕ್ಕು, ಕರ್ತವ್ಯ ಮತ್ತು ಕಡ್ಡಾಯ ಅಂತ ಮೂರು ಹೇಳ್ತದೆ. ಅಷ್ಟೇ ಅಲ್ಲ, ಇನ್ನೊಂದು ಪಾಯಿಂಟನ್ನು ಕೂಡ ಇದು ಹೈಲೈಟ್ ಮಾಡ್ತದೆ ಮತದಾನ ಹಕ್ಕಿನಲ್ಲಿ. ಏನು ಅಂತಂದರೆ, ಮತದಾರ ಯಾವುದೇ ಅಭ್ಯರ್ಥಿಗೆ, ತನ್ನ ಕ್ಷೇತ್ರದಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗೆ ಯಾವ ಅಭ್ಯರ್ಥಿನೂ ಆಯ್ಕೆ ಮಾಡಲಿಕ್ಕೆ ಅವನಿಗೆ ಇಷ್ಟ ಇಲ್ಲ ಅಂತಂದರೆ, ಆ ಎಲ್ಲ ಅಭ್ಯರ್ಥಿಗಳನ್ನು ಹೊರತುಪಡಿಸಿನೂ ಕೂಡ ಮತವನ್ನು ಚುನಾವಣೆ ಮಾಡಲಿಕ್ಕೆ ಅವಕಾಶವನ್ನು ಚುನಾವಣಾ ಅಧಿಕಾರಿ ಕಲ್ಪಿಸಿಕೊಡ್ಬೋದು. ನಾನು ಮಾಡ್ತೀನಿ ಅಂದರೆ ಅವಕಾಶ ಇದೆ, ನಾನು ಇವ್ರಿಗೆ ಯಾರಿಗೂ ಕೂಡ ಹಾಕಲ್ಲ. ಫಾರ್ ಎಕ್ಸಾಂಪಲ್, ನಾವು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ 2013ರಲ್ಲಿ ಒಂದು ಪ್ರೊವಿಷನ್ ತಗೊಂಬಂದ್ವಿ, ನೋಟಾ ನನ್ ಆಫ್ ದಿ ಅಬೋ ಅಂತಕ್ಕಂಥದ್ದು, ನಕಾರಾತ್ಮಕ ವೋಟಿಂಗ್ ಅಂತೇಳಿ. ಮೇಲಿನ ವ್ಯಕ್ತಿ ಯಾರು ಇಷ್ಟ ಇದ್ದಾಗ ಲಾಸ್ಟ್ ನಮಗೊಂದು ಬಟನ್ ಇರ್ತದೆ, ನನ್ ಆಫ್ ದಿ ಅಬೋ ಅಂತ. ಆ ಬಟನ್ ಹಾಕಿದ್ರೆ ನನ್ನ ಮತ ಚಲಾವಣೆ ಮಾಡಿದೆ, ಬಟ್ ಯಾರು ಕೂಡ ನನಗೆ ಇಷ್ಟ ಇಲ್ಲ, ಬಟ್ ನನ್ನ ಮತ ಕಾಸ್ಟ್ ಮಾಡಿದೆ. ಆ ಅವಕಾಶವನ್ನು ಕೂಡ ಕಲ್ಪಿಸಲಿಕ್ಕೆ ಸೆಕ್ಷನ್ 9ರಲ್ಲಿ ಅವಕಾಶವನ್ನು ಕಾಯ್ದೆ ಮಾಡಿಕೊಟ್ಟಿದೆ. ಒಂದು, ಮತದಾನ ಹಕ್ಕು, ಮತದಾರ ಪಟ್ಟಿಯಲ್ಲಿ ಹೆಸರಿರಬೇಕು, ಅದು ಕರ್ತವ್ಯ ಹೌದು, ಅದು ಕಡ್ಡಾಯ ಹೌದು. ಯಾವುದೇ ವ್ಯಕ್ತಿಗೆ ಯಾವುದೇ ವ್ಯಕ್ತಿಗೆ ನೀನು ಮತ ಕೊಡದೇ ಮತ ಚಲಾವಣೆ ಮಾಡಲಿಕ್ಕೂ ಕೂಡ ಸೆಕ್ಷನ್ 9ರಲ್ಲಿ ಅವಕಾಶವನ್ನು ಕೊಟ್ಟಿದೆ. ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ನಾಳೆ ಕ್ವಶನ್ಸ್ ಯಾವ ರೀತಿ ನನಗೆ ನೋಡಿ, ನಾವು ಎಕ್ಸಾಮ್ನಲ್ಲಿ ಪ್ಯಾನಿಕ್ ಆಗಬಾರ್ದು. ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಂಬಿಟ್ರೆ ಕ್ವಶನ್ ಯಾವ ರೀತಿ ಟ್ವಿಸ್ಟ್ ಮಾಡಲಿ, ಅವನು ಯಾವ ರೀತಿ ಟ್ವಿಸ್ಟರ ಮಾಡಲಿ, ಟಫರ ಮಾಡಲಿ, ಯಾವ ರೀತಿ ಮಾಡಿದರೂ ಕೂಡ ನಾನು ಫೇಸ್ ಮಾಡ್ಬೋದು. ಹಂಗಂತೇಳಿ ನಾವೇನು ದಿವ್ಯ ಪಂಡಿತರು ಎಲ್ಲ ಕಲ್ತ್ಕೊಂಡಿದ್ದೀವಿ ಅಂತವಲ್ಲ. ತಿಳ್ಕೊಳ್ಳೋದ್ರಾಗ ಎಕ್ಯುರೇಸಿ ಲೆವೆಲ್ ಚೆನ್ನಾಗಿತ್ತು ಅಂತಂದರೆ ಅಲ್ಲಿ ಮಾರ್ಕ್ಸ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗೋ ಸಾಧ್ಯತೆ ಇದೆ. ಎಕ್ಯುರೇಸಿ ಲೆವೆಲ್ ಯಾವಾಗ ಕಡಿಮೆ ಇರ್ತದೋ ಮಾರ್ಕ್ಸ್ ಲೆವೆಲ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಎಕ್ಯುರೇಸಿ ಎಸ್, ಪರ್ಫೆಕ್ಟ್ನೆಸ್, ಸಬ್ಜೆಕ್ಟ್ ಎಸ್, ಇದು ಹೌದು, 100% ಹೌದು. ಐ ಆಮ್ ಶ್ಯೂರ್ ದಿಸ್ ಈಸ್ ದ ಆನ್ಸರ್, ದಿಸ್ ಶುಡ್ ಬಿ ದ ಆನ್ಸರ್, ದಿಸ್ ಮಸ್ಟ್ ಬಿ ದ ಆನ್ಸರ್. ನಿನ್ನ ಕಾನ್ಫಿಡೆನ್ಸ್, ಎಕ್ಯುರೇಸಿ ಲೆವೆಲ್ ಯಾಕೆ ಬರುತ್ತೋ ಮಾರ್ಕ್ಸ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. CET ನಾನು ಭಾಳ ಸರಿ ಹೇಳ್ತಿರ್ತೀನಿ, CET ಎಕ್ಸಾಮ್, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮ್ ನಡೀತಕ್ಕಂಥದ್ದು ಫಾರ್ 1 ಮಾರ್ಕ್ಸ್, ನಾಟ್ ಫಾರ್ 100 ಮಾರ್ಕ್ಸ್. 1 ಮಾರ್ಕ್ಸಿಗೆ ಇಲ್ಲಿ CET ನಡೀತಿರ್ತದೆ. ಸೊ ಹಾಗಾಗಿ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ KPSC ಅವರು ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ದೇ ಮೈಟ್ ಕಮ್ ದ ಕ್ವಶನ್ಸ್ ಇನ್ ದ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸು ಬರ್ತಾ ಇರ್ತವೆ. ಸೊ ಹಾಗಾಗಿ ಫ್ಯೂಚರಲ್ಲಿ ನಾವು ಯಾವುದೇ ನಿಮ್ಮನ್ನು ನಾನು ಡಿಸ್ಕರೇಜ್ ಮಾಡಲಿಕ್ಕೆ, ಡಿಮೋಟಿವೇಷನ್ ಮಾಡ್ತಾ ಇಲ್ಲ. ನಾವು ಯಾವಾಗಲೂ ಕೂಡ ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದು ಅಂದರೆ ಹ್ಯಾವ್ ಟು ಬಿ ವೆರಿ ಟಫ್ ಫೈಟ್ ಕೊಡಬೇಕು. ನಾವು ಭಾಳಷ್ಟು ವಿಷಯವನ್ನು ಹೇಳ್ತೀನಿ, ಹೆಂಗೆ ಹರಿದು ಕುಡಿಬೇಕು ಅಂತಂದರೆ, ಆ ವಿಷಯವನ್ನು ಯಾವ ಮೂಲೆಯಲ್ಲಿ, ಯಾವ ಪೇಜಲ್ಲಿ, ಯಾವ ಸ್ಟೇಟ್ಮೆಂಟ್ ಕೇಳಿದ್ರು ಕೂಡ ಐ ಕ್ಯಾನ್ ರೆಡಿ ಟು ಆನ್ಸರ್ ಇಟ್, ಐ ಆಮ್ ಏಬಲ್ ಟು ಆನ್ಸರ್ ಇಟ್ ಅಂತಕ್ಕಂಥದ್ದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡಿಂಗ್ ಆಗಬೇಕು. ಹಂಗಂತೇಳಿ ಈಗ ಮಾರ್ಕೆಟಲ್ಲಿ ಸೋ ಮೆನಿ ಬುಕ್ಸ್ ಆರ್ ದೇರ್, ವಿ ಕಾಂಟ್ ರೀಡ್ ಆಲ್ ದೆಮ್ ಇನ್ಸ್ ಸೈಮಲ್ಟೇನಿಯಸ್ಲಿ. ನಾವು ಓದಲಿಕ್ಕಾಗೋದಲ್ಲ. ಆ ಎಲ್ಲ ಪುಸ್ತಕಗಳನ್ನು ನೋಡಿ ಅದರೊಳಗೆ ಬೆಸ್ಟ್ ಅಂತಕ್ಕಂಥ ಒಂದು ಪುಸ್ತಕ ತೊಗೊಂಬಂದು ಅದನ್ನೇ ಮಲ್ಟಿಪಲ್ ಟೈಮ್ಸನ್ನು ರೀಡ್ ಮಾಡಬೇಕಾಗತ್ತೆ. ಯಾಕಂದರೆ CET ಒಳಗಡೆ ನಮಗೆ ಹೇಳ್ತೀನಲ್ಲ, ನಾವನ್ನ ಮೋಟಿವ್ ಮಾಡುವತಕ್ಕಂಥ ವಸ್ತುಗಳು ಎಷ್ಟದವೋ ಡಿಮೋಟಿವೇಷನ್ ಮಾಡ್ತಕ್ಕಂಥ ವಸ್ತುಗಳು ಅಷ್ಟೇ ಅದಾವೆ. ಸೊ ಅದಕ್ಕೆ ನಾನು ಭಾಳ ಜಾಗೃತನಾಗಿ ಈ ಪಾಯಿಂಟ್ಗಳನ್ನು ತಿಳ್ಕೊಳ್ಳುವಾಗ ಭಾಳ ನೀಟಾಗಿ ತಿಳ್ಕೊಂಡು ನನ್ನದೇ ಇರತಕ್ಕಂಥ ಓನ್ ನೋಟ್ಸ್ ಬರೀಬೇಕು. ಯಾಕಂದರೆ ಯಾವಾಗ ಕೂಡ ನಾವು ಬರೇ ಓದೋದಲ್ಲ, ಕೈಗೆ ಯಾವಾಗ ವರ್ಕ್ ಕೊಡ್ತೀವೋ, ಬರೆದು ತೆಗಿತೀವೋ, ಅವಾಗ ಮನಸ್ಸಿಗೆ ಬಹಳಷ್ಟು ವಿಷಯ ಹತ್ತಿರ ಆಗ್ತಾ ಹೋಗುತ್ತೆ, ಮನಸ್ಸಿನಲ್ಲಿ ಕೂತ್ಕೊಳ್ತಾ ಹೋಗುತ್ತೆ. ಅಲ್ಲ, ನಮಗಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅದು. ನಿಮ್ಗೆ ಆ ರೀತಿ ಆಗತ್ತಂತಲ್ಲ. ಒಬ್ಬೊಬ್ಬರ ಮಾನಸಿಕತೆ, ಒಬ್ಬೊಬ್ಬರ ರೀಡಿಂಗ್ ಸ್ಟೈಲ್ಸು, ಒಬ್ಬೊಬ್ಬರ ಕಾಂಪ್ರಿಹೆನ್ಷನ್ಸು, ಒಬ್ಬೊಬ್ಬರ ಗ್ರಾಸ್ಪಿಂಗ್ಸು, ಅದು ಬಯಾಲಜಿಕಲಿ ಬೇರೆ ಬೇರೆ ಇರ್ತವೆ. ಆ ಮತ್ತು ಬೇರೆ
ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡ್ತಿದ್ದೆ, ನಿಮ್ಮ ಅನುಭವಗಳು. ಯಾಕಂದರೆ ಒಬ್ಬೊಬ್ಬರಿಗೆ ಮಾರ್ನಿಂಗ್ ಓದಿದ್ರೆ ಚೆನ್ನಾಗಿರ್ತದೆ, ಒಬ್ಬೊಬ್ಬರಿಗೆ ಈವ್ನಿಂಗ್ ಓದಿದ್ರೆ ಚೆನ್ನಾಗಿರ್ತದೆ, ಒಬ್ಬರು 4 ಗಂಟೆಗೆ ಓದಿದ್ರೆ ಅರ್ಥ ಆಗ್ತದೆ, ಒಬ್ಬೊಬ್ಬರಿಗೆ ಸಾಯಂಕಾಲ 6 ಗಂಟೆಗೆ ಟೀ ಕುಡಿದು ಓದಿದ್ರೆ ಅರ್ಥ ಆಗ್ತದೆ. ಅವ್ರವ್ರ ಬಯಾಲಜಿಕಲಿ ಅವ್ರವ್ರ ಮೆಂಟಾಲಿಟಿ ಮೇಲೆ ಅದು ವರ್ಕ್ ಆಗ್ತಿರುತ್ತೆ. ನಿಮಗೆ ಯಾವುದು ಅಂತ, ಯಾಕಂದರೆ ಸಿ ಇ ಟಿ ಒಳಗಡೆ ನಿಮ್ಮದೇ ಆಗಿರ್ತಕ್ಕಂಥ ಓನ್ ಪಾತ್ ಇರ್ತದೆ, ನಿಮ್ಮದೇ ಆಗಿರ್ತಕ್ಕಂಥ ಓನ್ ಪಾತಲ್ಲಿ ನೀವು ಹೋಗ್ತಾ ಇರಬೇಕು. ಬಟ್ ದಟ್ ಶುಡ್ ಬಿ ದ ಡೈರೆಕ್ಷನ್, ಶುಡ್ ಬಿ ಇನ್ ದ ರೈಟ್ ವೇ ಇರಬೇಕು. ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆಗೆ ನಾನು ಜಾಗೃತವಾಗಿ ನಾನು ಮೂಡ್ತಾನೆ ಇಲ್ಲ ಅಂತಕ್ಕಂಥದ್ದನ್ನು ಅವಾಗವಾಗ ಪರೀಕ್ಷೆ ಮಾಡ್ತಾನೆ ಹೋಗಬೇಕಾಗುತ್ತೆ. ಸೊ ಅದಕ್ಕೆ ಪಾಯಿಂಟ್ಗಳನ್ನು ತಿಳ್ಕೊಳ್ಳುವಾಗ ನೀಟಾಗಿ ಒಂದು ಪಾಯಿಂಟು ಕೂಡ ಮಿಸ್ ಆಗಿ ತಿಳ್ಕೋಬೇಕು. ಮತದಾನ ಮಾಡೋದು ಕಡ್ಡಾಯ, ಮತದಾನ ಮಾಡೋದು ಕರ್ತವ್ಯ, ಮತದಾನ ಮಾಡೋದು ಹಕ್ಕು. ಯಾವುದೇ ಅಭ್ಯರ್ಥಿ ನೀನು ಅಭ್ಯರ್ಥಿ ಮತ ಕೊಡೋದು ನೀವು ಮತ ಚಲಾಯಿಸಲಿಕ್ಕೆ ಅವಕಾಶವನ್ನು ಕಾಯ್ದೆ ಕೊಟ್ಟಿದೆ. ಹಾಗಾದ್ರೆ ನೆಕ್ಸ್ಟ್ ಸೆಕ್ಷನ್ನು ಈ ಸ್ಲೈಡಲ್ಲಿ ಲಾಸ್ಟ್ ಸೆಕ್ಷನ್ನು ಪ್ರಕರಣ 10 ಮತದಾರರ ಪಟ್ಟಿ, ವೋಟರ್ ಲಿಸ್ಟ್ ಅಂತ ನಾವು ಕರಿತೀವಿ. ಮತದಾರರ ಪಟ್ಟಿ, ಇಲ್ಲಿ ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಬೇಕಾದ್ರೆ ಇದು ಹೇಳ್ತದ, ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ತಯಾರಿಸಿದಂಥ ಮತದಾರರ ಪಟ್ಟಿ, ತಾತ್ಕಾಲಿಕ ಮತದಾರರ ಪಟ್ಟಿಯನ್ನು ಗ್ರಾಮ ಪಂಚಾಯಿತಿಗೂ ಕೂಡ ಚುನಾವಣೆಗೂ ಕೂಡ ಅದನ್ನು ಉಪಯೋಗ ಮಾಡಬೇಕು ಅಂತ ಹೇಳ್ತದೆ. ಗ್ರಾಮ ಪಂಚಾಯತ್ ಚುನಾವಣೆಗೂ ಕೂಡ ಅದನ್ನು ಉಪಯೋಗ ಮಾಡಬೇಕು. ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ತಯಾರಿಸಿರ್ತಕ್ಕಂಥ ಮತದಾರರ ಪಟ್ಟಿ ಅದನ್ನು ಗ್ರಾಮ ಪಂಚಾಯಿತಿ ಚುನಾವಣೆಗೂ ಕೂಡ ನಾವು ಯೂಸ್ ತಗೋಬೇಕು ಅಂತ ಹೇಳುತ್ತೆ. ಹಾಗಾದರೆ ಆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವಂಥದ್ದು ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಅಧಿಕಾರ ಯಾರಿಗಿದೆ ಅಂದರೆ ಸಂಬಂಧಪಟ್ಟಂಥ ತಹಸೀಲ್ದಾರರಿಗೆ ಅವಕಾಶ ಕೊಟ್ಟಿದೆ. ತಹಸೀಲ್ದಾರ್ಗೆ ಅವಕಾಶ ಕೊಟ್ಟಿದೆ. ರೆವಿನ್ಯೂ ತಹಸೀಲ್ದಾರಿಗೆ ಅಧಿಕಾರ ಇದೆ. ಆ ಸಂಬಂಧಪಟ್ಟಂಥ ಅಂದರೆ ಗ್ರಾಮ ಪಂಚಾಯತ್ ಚುನಾವಣೆ ತಯಾರಿಸಿರ್ತಕ್ಕಂಥ ಮತದಾರರ ಪಟ್ಟಿಯು ತಹಸೀಲ್ದಾರ್ ತಯಾರಿಸಿದ ಮೇಲೆ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿನೂ ಕೂಡ ಒಂದು ಪ್ರತಿಯನ್ನು ತನ್ನ ಬಳಿ ಇಟ್ಕೋಬೇಕು. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಆ ಗ್ರಾಮ ಪಂಚಾಯತ್ ತಯಾರಿಸಿರ್ತಕ್ಕಂಥ ಮತದಾರರ ಪಟ್ಟಿಯನ್ನು ತನ್ನ ಬಳಿಯಲ್ಲಿ ಕೂಡ ಒಂದು ಪ್ರತಿಯನ್ನು ಇಟ್ಕೊಂಡಿರಬೇಕು ಅಂತಕ್ಕಂಥದ್ದನ್ನು ಕಾಯ್ದೆ ಹೇಳ್ತದೆ. ಹಾಗಾದ್ರೆ ಇನ್ನೊಂದು ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡೋದು ಏನು ಅಂತಂದರೆ, ಒಂದು ಜಿಲ್ಲಾ ಪಂಚಾಯತಿಗೆ ತಯಾರಿಸಿರ್ತಕ್ಕಂಥ ಮತದಾರರ ಪಟ್ಟಿನೇ ಗ್ರಾಮ ಪಂಚಾಯತಿ ಚುನಾವಣೆಗೂ ಕೂಡ ಯೂಸ್ ಮಾಡ್ಕೋಬೇಕು. ಆ ಗ್ರಾಮ ಪಂಚಾಯತಿಗೆ ಚುನಾವಣೆ ಹೆಸರು ಬದಲಾವಣೆ ಮಾಡಬೇಕಾಗತ್ತೆ. ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ ಇರುತ್ತೆ, ಅದನ್ನು ಜಿಲ್ಲಾ ಚುನಾವಣೆ ಆಗಲ್ಲ, ಗ್ರಾಮ ಪಂಚಾಯತ್ ಚುನಾವಣೆ ಅಂತ ಹೆಸರು ಬದಲಾವಣೆ ಮಾಡಬೇಕು. ಅಲ್ಲಿ ಬೇರೆ ಬೇರೆ ರೀತಿ ಕ್ಷೇತ್ರಗಳಿರ್ತವೆ, ಈ ಕ್ಷೇತ್ರ ಬೇರೆ ಬೇರೆ ಬದಲಾವಣೆ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಅದನ್ನು ಬದಲಾವಣೆ ಮಾಡುವಾಗ, ಅದನ್ನು ಪರಿಷ್ಕರಣೆ ಮಾಡುವಾಗ ಆ ಮತದಾರರ ಪಟ್ಟಿಯನ್ನು ತಯಾರಿಸುವಂಥ ಅಧಿಕಾರ ಸಂಬಂಧಪಟ್ಟಂಥ ರೆವಿನ್ಯೂ ತಹಸೀಲ್ದಾರ್ಗೆ ಅಧಿಕಾರ ಇದೆ. ಆ ಮತದಾರರ ಪಟ್ಟಿಯನ್ನು ರೆಡಿ ಮಾಡಿದ ಮೇಲೆ ಅಂಥ ಒಂದು ಪ್ರತಿಯನ್ನು ಗ್ರಾಮ ಪಂಚಾಯತಿ ಪ್ರತಿಯೊಬ್ಬ ಕಾರ್ಯದರ್ಶಿನೂ ಅದನ್ನು ಇಟ್ಕೋಬೇಕು ಅಂತಕ್ಕಂಥ ಕಾಯ್ದೆ ಹೇಳ್ತದೆ. ಅಷ್ಟೇ ಅಲ್ಲ, ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಸಂದರ್ಭದಲ್ಲಿ ನಾಮಪತ್ರ, ಗ್ರಾಮ ಪಂಚಾಯತಿಗೆ ಚುನಾವಣೆಗಳು ನಡೀತಾವೆ. ಚುನಾವಣೆ ನಡೆಯುವಾಗ ನಾಮಪತ್ರವನ್ನು ಸಲ್ಲಿಸುವ ಕೊನೆಯ ದಿನದಿಂದ ಅಂದರೆ ಗ್ರಾಮ ಪಂಚಾಯತ್ ಚುನಾವಣೆ ನಾವು ಚುನಾವಣೆ ನಿಂತ್ಕೊಂಡು ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಆ ಟೈಮನ್ನು ಕೊನೆಯ ದಿನ ಅಂತ ಕೊಟ್ಟಿರ್ತಾರೆ. ಆ ಕೊನೆಯ ದಿನದಿಂದ ಆ ಚುನಾವಣಾ ಪ್ರೊಸೆಸ್ ಮುಗಿದು ಫಲಿತಾಂಶವನ್ನು ಘೋಷಣೆ ಮಾಡುವವರೆಗೂ, ನಾಮಪತ್ರವನ್ನು ಸಲ್ಲಿಸುವ ಕೊನೆಯ ದಿನಾಂಕದಿಂದ ರಿಸಲ್ಟನ್ನು ಘೋಷಣೆ ಮಾಡುವವರೆಗೂ ಆ ಮತದಾರರ ಪಟ್ಟಿಯಲ್ಲಿ ಏನೇ ಬದಲಾವಣೆಗಳಾದರೂ ಕೂಡ ಆ ಚುನಾವಣೆಗೆ ಅದು ಅಪ್ಲಿಕೇಶನ್ ಆಗುವಂಗಿಲ್ಲ. ಐ ಹೋಪ್ ಅಂಡರ್ ಪಾಯಿಂಟ್. ಈಗ ನಾಮಪತ್ರ ಸಲ್ಲಿಸ್ಕೊಂಡು ನಡೆದಿದ್ರು, ಆ ಇನ್ ಬಿಟ್ವೀನ್ ಟೈಮಲ್ಲಿ ಏನಾದರೂ ಆ ಪರಿಷ್ಕರಣೆ ಆಯ್ತಪ್ಪ, ಒಂದು ಡಿಲೀಟಿಂಗ್ ಆಯಿತು, ಒಂದು ಎಡಿಷನ್ ಆಯಿತು, ಏನೇ ಆಯಿತು ಅಂದರೂ ಕೂಡ ಇದು ಈ ಚುನಾವಣೆಗೆ ಅಪ್ಲಿಕೇಶನ್ ಆಗಲಿಕ್ಕೆ ಅವಕಾಶ ಇಲ್ಲ. ಅದು ಅಪ್ಲಿಕೇಶನ್ ಆಗೋದಿಲ್ಲ. ಡಿಲೀಷನ್ ಆದರೂ ಕೂಡ ಅಪ್ಲಿಕೇಶನ್, ಎಡಿಷನ್ ಆದರೂ ಕೂಡ ಅದು ಅಪ್ಲಿಕೇಶನ್ ಆಗೋದಿಲ್ಲ. ಅದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಪಟ್ಟಿನೇ ಇದಕ್ಕೆ ಅಪ್ಲಿಕೇಶನ್ ಅಂತಕ್ಕಂಥದ್ದು ಇಲ್ಲಿ ಪಂಚಾಯತ್ ರಾಜ್ಯ ಕಾಯ್ದೆ ಹೇಳ್ತದೆ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಆಲ್ ದೋಸ್ 5 ಆರ್ಟಿಕಲ್ಸ್, 5 ಸೆಕ್ಷನ್ಸ್. ಪ್ರಕರಣ 6 ನಿಗಮಿತಗೊಳಿಸುವುದು, ಪ್ರಕರಣ 7 ಮತದಾನದ ವಿಧಾನ, ಚುನಾವಣಾ ಕಾರ್ಯವಿಧಾನ, ಪ್ರಕರಣ 8 ಆಡಳಿತ ಸಮಿತಿ ಅಥವಾ ಆಡಳಿತ ಅಧಿಕಾರಿ ನೇಮಕ, ಪ್ರಕರಣ 9 ಮತದಾನದ ಹಕ್ಕು, ಪ್ರಕರಣ 10 ಗ್ರಾಮ ಪಂಚಾಯಿತಿ ಮತದಾರರ ಪಟ್ಟಿ. ಹಾಗಾದರೆ ನೆಕ್ಸ್ಟು ಪ್ರಕರಣ 11, 12, 13, 14 ನೋಡಿಬಿಡೋಣ. ಈ ಒಂದು 4 ಪ್ರಕರಣ ನೋಡಿಕೊಂಡು ಕ್ಲಾಸ್ ವೈಂಡ್ ಅಪ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಇದು. ಹಾಗಾದರೆ ಅರ್ಹತೆಗಳು, ಪ್ರಕರಣ 11 ಅರ್ಹತೆಗಳು, ಪ್ರಕರಣ 12 ಅನರ್ಹತೆಗಳು, ಪ್ರಕರಣ 13 ಸ್ಥಾನ ಖಾಲಿಯಾಗುವುದು, ಪ್ರಕರಣ 14 ಏಕಕಾಲದ ಸದಸ್ಯತ್ವದ ನಿಷೇಧ, ಪ್ರಕರಣ 15ರಿಂದ ಬೇರೆ ವಿಷಯ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ನಾನು ಹೈಲೈಟ್ ಮಾಡ್ತೀನಿ. ಹಾಗಾದ್ರೆ ಇಲ್ಲಿ ಪ್ರಕರಣ 11 ಅರ್ಹತೆಗಳ ಬಗ್ಗೆ ಮಾತಾಡುತ್ತೆ. ಯಾಕಂದರೆ 1 by 1 ನಾವು ಹೋಗೋಣ. ವೆರಿ ಇಂಪಾರ್ಟೆಂಟ್. ಅರ್ಹತೆಗಳು ಏನಿದು? ಗ್ರಾಮ ಪಂಚಾಯಿತಿ ಹೇಳ್ತದಿದ್ದು ಗ್ರಾಮ ಪಂಚಾಯಿತಿಯ ಅಂದರೆ ಆ ಗ್ರಾಮ ಪಂಚಾಯಿತಿಯ
ಮತದಾರರ ಪಟ್ಟಿಯಲ್ಲಿ ಹೆಸರಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಚುನಾವಣೆಗೆ ನಿಲ್ಲಲಿಕ್ಕೆ ಅವರು ಅರ್ಹರು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಅರ್ಹರು. ಅದರ ವಯಸ್ಸು ಅಂತ ಬಂದಾಗ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. 21 ವರ್ಷ ವಯಸ್ಸಾಗಿರಬೇಕು. ಈಗ MLA ಚುನಾವಣೆ ಅಂತ ಬಂದಾಗ, ಲೋಕಸಭಾ ಚುನಾವಣೆ ಅಂತ ಬಂದಾಗ 25 ವರ್ಷ, ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಅಂತ ಬಂದಾಗ 30 ವರ್ಷ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆ, ರಾಜ್ಯಪಾಲ ಚುನಾವಣೆ ಅಂತ ರಾಜ್ಯಪಾಲ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ 35 ವರ್ಷ ಕನಿಷ್ಠ ವಯಸ್ಸಿದೆ. ಹಾಗಾದರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಸ್ಥಳೀಯ ಮಟ್ಟದ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 7 ಸಂಸ್ಥೆಗಳು ಆಯ್ಕೆ ಮಾಡುವಾಗ ಕನಿಷ್ಠ ವಯಸ್ಸು 21 ವರ್ಷ. ಅಧ್ಯಕ್ಷನಿಗೆ 21 ವರ್ಷ, ಉಪಾಧ್ಯಕ್ಷನಾಗಬೇಕು 21 ವರ್ಷ, ಸದಸ್ಯನಾಗಬೇಕಾದ್ರೂ ಕೂಡ 21 ವರ್ಷವನ್ನು ಕನಿಷ್ಠ ವಯಸ್ಸನ್ನು ಕಾಯ್ದೆ ಗೊತ್ತುಪಡಿಸಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಚುನಾವಣೆಗೆ ನಿಂತ್ಕೊಳ್ಳೋಕ್ಕೆ ಹಕ್ಕುಳ್ಳವರು. ಹಾಗಾದರೆ ಇನ್ನೊಂದು ಪಾಯಿಂಟ್ ಕಾಯ್ದೆ ಹೇಳ್ತದ. ಏನು ಪಾಯಿಂಟ್ ಹೇಳ್ತದ ಅಂತಂತಂದರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಆ್ಯಂಡ್ ವುಮೆನ್, ಈ 4 ವರ್ಗಗಳಿಗೆ ಮೀಸಲಿಟ್ಟಂಥ ಸ್ಥಾನಗಳಿದ್ದವು ಅಂತಂದರೆ ಅದೇ ವರ್ಗದವರು ಅದಕ್ಕೆ ಕಂಟೆಸ್ಟ್ ಮಾಡಬೇಕು, ಬೇರೆಯವರು ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಮತ್ತು ಮಹಿಳೆಗೆ ಮೀಸಲಿಟ್ಟಂಥ ಸ್ಥಾನ ಇರ್ತೀಯೋ ಅದಕ್ಕೆ ಬೇರೆಯವರು ಕಂಟೆಸ್ಟ್ ಮಾಡೋಕ್ಕೆ ಬರಲ್ಲ. ಮಹಿಳೆ ಇತ್ತಂದ್ರೆ ಮಹಿಳೆ ಮಾತ್ರ ಕಂಟೆಸ್ಟ್ ಮಾಡಬೇಕು, OBC ಇತ್ತು OBC ಅವರು ಕಂಟೆಸ್ಟ್ ಮಾಡಬೇಕು, ST ಇತ್ತು ST ಮತ್ತು SC ಇತ್ತು ST ಅವರು ಕಂಟೆಸ್ಟ್ ಮಾಡಬೇಕು, ಬೇರೆಯವರು ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಬೇಕಾದ್ರೆ ಬೇರೆ GMಗೆ ಕಂಟೆಸ್ಟ್ ಮಾಡಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ. ಸೊ ಹಾಗಾಗಿ ಅರ್ಹತೆಗಳಂತ ಬಂದಾಗ ವೆರಿ ಶಾರ್ಟಾಗಿ ಮತದಾರ ಪಟ್ಟಿಯಲ್ಲಿ ಹೆಸರಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಚುನಾವಣೆಯಲ್ಲಿ ನಿಂತ್ಕೊಳ್ಳೋಕ್ಕೆ, ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ, ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆರ್ ವುಮೆನ್ ಕೋಟಾದಲ್ಲಿ ಇರ್ತಕ್ಕಂಥ ಸೀಟ್ಗಳಿಗೆ ಅವರೇ ನಿಂತ್ಕೋಬೇಕು, ಬೇರೆದವ್ರು ನಿಂತ್ಕೊಳ್ಳೋಕ್ಕೆ ಕಾಯ್ದೆ ಅವಕಾಶವನ್ನು ಮಾಡಿ ಕೊಟ್ಟಿಲ್ಲ. ಹಾಗಾದರೆ ಅನರ್ಹತೆಗಳು ಅಂತ ಬಂದಾಗ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅನರ್ಹತೆಗಳು ಬಹಳಷ್ಟದವು. ಗ್ರಾಮ ಪಂಚಾಯತಿ ಚುನಾವಣೆಗೆ ಈಗಾಗಲೇ ಸದಸ್ಯನಾಗಿದ್ದರೆ ಅಥವಾ ಸದಸ್ಯನಾಗಲು ಹೊರಟಿದ್ರೆ, ಇಬ್ಬರದ್ದು ಹೇಳಕತ್ತೀನಿ, ಸದಸ್ಯನಾಗಲು ಹೊರಟವ ಇಬ್ಬರಿಗೂ ಅನರ್ಹತೆ ಅಪ್ಲಿಕೇಶನ್ ಆಗತ್ತಿದ್ದು. ಈಗಾಗಲೇ ಆಗಿರ್ತಾನ, ಅವ್ರನ್ನ ಇಂಥ ವಿಷಯದಲ್ಲಿ ಅನರ್ಹಗೊಳಿಸ್ಬೋದು. ಈಗಾಗಲೇ ಕೊರಟಿದಾನ, ಈ ರೀತಿ ಆಗಿದ್ದು ಅಂದರೂ ಕೂಡ ಅನರ್ಹತೆಗೊಳಿಸ್ಬೋದು. ಆಗಲೇ ಆದವನಿಗೂ ಕೂಡ ಅನರ್ಹತೆಗೊಳಿಸ್ಬೋದು, ಆಗಲೇ ಕೊರಟವನಿಗೂ ಕೂಡ ನಾವು ಅನರ್ಹತೆಯನ್ನು ಗೊಳಿಸ್ಬೋದು. ಹಾಗಾದ್ರೆ ಇಲ್ಲಿ ಒನ್ ಬೈ ಒನ್ ಪಾಯಿಂಟಿಗೆ ಹೋಗ್ಬಿಡೋಣ ನಾವು. ಅನರ್ಹತೆ ಅಂತಂದರೆ ಪಾಯಿಂಟ್ 1 ವೆರಿ ಸಿಂಪಲ್ಲಾಗಿ ಬರೀತಾ ಹೋಗ್ಬಿಡ್ತೀನಿ. ಪಾಯಿಂಟ್ 1 ವಿಧಾನಮಂಡಲ ಚುನಾವಣೆ. ಬರೆಯೋದು ಕಡಿಮೆ ಮಾಡ್ತೀನಿ, ಹೇಳೋದು ಜಾಸ್ತಿ ಮಾಡ್ತೀನಿ. ವಿಧಾನಮಂಡಲ ಅಂತಂದ್ರೆ 2 ಸದನಗಳು ಬಂದವು. ಲೆಜಿಸ್ಲೇಚರ್. ಇನ್ ದ ಸ್ಟೇಟ್ ಲೆಜಿಸ್ಲೇಚರ್ ವಿ ಹ್ಯಾವ್ ದ 2 ಹೌಸಸ್. ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅನದರ್ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್. ವಿಧಾನಸಭೆ, ವಿಧಾನ ಪರಿಷತ್ತು, ಟೋಟಲ್ ವಿಧಾನಮಂಡಲ ಅಂತ ತಗೊಂಡ್ರೆ. ಹಾಗಾದರೆ ವಿಧಾನಮಂಡಲ ಸದಸ್ಯನಾಗಲಿಕ್ಕೆ ಅವನು ಅನರ್ಹ ಆಗಿದ್ದ ಅಂತಂದರೆ, ಅಂದರೆ ವಿಧಾನಸಭೆ, ವಿಧಾನ ಪರಿಷತ್ ಚುನಾವಣೆಗೆ ನಿಲ್ಲಕ್ಕೆ ಅವನು ಅನರ್ಹ ಆಗಿದ್ದಂತಂದರೆ ಅವನು ಗ್ರಾಮ ಪಂಚಾಯತ್ ಚುನಾವಣೆಗೂ ಅನರ್ಹ. ಗ್ರಾಮ ಪಂಚಾಯತ್ ಚುನಾವಣೆಗೂ ನಿಲ್ಲಕ್ಕೆ ಬರೋದಿಲ್ಲ ಅವನಿಗೆ. ಹಾಗಾದ್ರೆ ಒಂದು ಏನು, ಇಲ್ಲಿ ವಿಧಾನಮಂಡಲ ಚುನಾವಣೆ ನಡೆಯೋದು MLA ಆಗಿದ್ದರೆ 25 ವರ್ಷ, MLC ಆಗಿದ್ದರೆ 30 ವರ್ಷ ಇದೆ. ಬಟ್ ಗ್ರಾಮ ಪಂಚಾಯತಿ 21 ವರ್ಷ. ಏಜ್ ಒಂದು ಬಿಟ್ಟು ಉಳಿದಂತೆ ವಿಧಾನಸಭೆ, ವಿಧಾನ ಪರಿಷತ್ ಚುನಾವಣೆಗೆ ಅವನು ಅನರ್ಹ ಆಗಿದ್ದ ಅಂತಂತಂದರೆ ಅವನು ಗ್ರಾಮ ಪಂಚಾಯತಿ ಚುನಾವಣೆಗೂ ನಿಲ್ಲಕ್ಕೆ ಕೂಡ ಅನರ್ಹ ಅಂತ ಕಾಯ್ದೆ ಹೇಳುತ್ತೆ. ಪಾಯಿಂಟ್ 1. ಪಾಯಿಂಟ್ 2 1965ರ ಅಬಕಾರಿ ಅಧಿನಿಯಮ ಅಂತ ಒಂದು ಅಧಿನಿಯಮ ಬರ್ತದೆ. ಅಬಕಾರಿ ಅಧಿನಿಯಮ 1965ರ ಅಬಕಾರಿ ಅಧಿನಿಯಮ. ಅಬಕಾರಿ ಅಧಿನಿಯಮದ ಅಡಿಯಲ್ಲಿ 3 ತಿಂಗಳಿಗೆ ಮೀರಿದ ಶಿಕ್ಷೆಗೆ ಗುರಿಯಾಗಿದ್ದರೆ, 3 ತಿಂಗಳಿಗೆ ಮೀರಿದ, 3 ತಿಂಗಳು ಒಳಗಲ್ಲ, 3 ತಿಂಗಳ ಮೇಲೆ ಅವನಿಗೆ ಶಿಕ್ಷೆಯನ್ನು ಪ್ರಕಟಿಸಿದ ನ್ಯಾಯಾಲಯ, ಯಾವುದೇ ಒಂದು ನ್ಯಾಯಾಲಯ 1965ರ ಅಬಕಾರಿ ಕಾಯ್ದೆ ಅಥವಾ ಅಬಕಾರಿ ಆ್ಯಕ್ಟಲ್ಲಿ 3 ತಿಂಗಳಿಗೆ ಮೀರಿದಂಥ ಶಿಕ್ಷೆಯನ್ನು ಯಾವುದೇ ನ್ಯಾಯಾಲಯ ಪ್ರಕಟಿಸಿದರೆ
ಪ್ರಕಟಿಸಿದ ನಂತರ ಆ ಆ ಒಂದು ಒಂದು ಶಿಕ್ಷೆಯನ್ನು ಪ್ರಕಟಿಸಿದ ನಂತರ ಮನ್ನಿಸದಿದ್ದರೆ ಅಥವಾ ರದ್ದುಗೊಳಿಸ್ತಾ ಇದ್ದರೆ, ರದ್ದುಗೊಳಿಸಿದ್ರೆ ನಿಂತ್ಕೋಬೋದು, ಮನ್ನಿಸಿದ್ರೂ ಕೂಡ ನಿಂತ್ಕೋಬೋದು, ಅದು ರದ್ದು ಮಾಡಿದ್ರು ಕೂಡ ನಿಂತ್ಕೋಬೋದು. ಆ ಶಿಕ್ಷೆ ಪ್ರಕಟಿಸಿ ಆ ಶಿಕ್ಷೆಯನ್ನು ರದ್ದುಗೊಳಿಸಿಲ್ಲ, ಅದನ್ನು ಮನ್ನನು ಮಾಡಿಲ್ಲ, ಅದನ್ನು ಯಾವುದೇ ರೀತಿಯಿಂದ ತಡೆಯನ್ನು ಹಿಡಿದಿಲ್ಲ, ಅಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ಲಲಿಕ್ಕೆ ಬರುವುದಿಲ್ಲ. ಸರ್ ಹಾಗಾದರೆ ಈಗ 3.5 ವರ್ಷ ಅಂತ, ಇದು 4 ತಿಂಗಳ ಅಂತ ಶಿಕ್ಷೆ ಆಗಿದೆ. ಈಗ 4 ತಿಂಗಳ ಶಿಕ್ಷೆ ಅನುಭವಿಸಿ ಹೊರಗೆ ಬಂದ ಮೇಲೂ ಕೂಡ ನಿಲ್ಲಕ್ಕೆ ಬರುವುದಿಲ್ಲ. ಒಂದು ಸತ 3 ತಿಂಗಳಿಗಿಂತ ಹೆಚ್ಚು ಕಾಲ ಶಿಕ್ಷೆ ಆಯಿತು ಅಂತಂದರೆ ಅವನು 3 ತಿಂಗಳರ ಮಾಡಿರಲಿ, 3.5 ತಿಂಗಳ ಜೈಲಿಗಿರಲಿ, 4 ತಿಂಗಳ ಜೈಲಿಗಿರಲಿ, ಅವನು ಏನರ ಮಾಡಿರಲಿ, 6 ವರ್ಷಗಳವರೆಗೂ ಕೂಡ ಅವನು ಚುನಾವಣೆಗೆ ನಿಂತ್ಕೊಳ್ಳಕ್ಕೆ ಬರುವುದಿಲ್ಲ. ಹಾಗಾದ್ರೆ ರಾಜ್ಯ ಸರ್ಕಾರ ಅದನ್ನು ರಾಜ್ಯ ಸರ್ಕಾರ ಬೇಕಾದ್ರೆ ಆದೇಶ ಹಾಕಿ 6 ವರ್ಷ ಅಂತಕ್ಕಂಥದಕ್ಕಂತ ಕಡಿಮೆಗೊಳಿಸೋಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ, ಆ ಮತ್ತು ಬೇರೆ. ಬಟ್ 6 ವರ್ಷದವರೆಗೂ ಕೂಡ ಅವನು ಮತ್ತೆ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. 1965 ಅಬಕಾರಿ ಕಾಯ್ದೆಯಡಿಯಲ್ಲಿ 3 ತಿಂಗಳಿಗೆ ಮೀರಿದ ಶಿಕ್ಷೆಗೆ ಗುರಿಯಾಗಿದ್ದು ನ್ಯಾಯಾಲಯದಿಂದ ಮನ್ನಣೆಗೆ ಒಳಗಾಗದಿದ್ದರೆ, ಅದನ್ನು ಆದೇಶ ರದ್ದುಪಡಿಸಿದರೆ, ಅದನ್ನು ಆದೇಶವನ್ನು ಮತ್ತೊಂದು ಸಲ ಅಮಾನತು ಮಾಡದೇ ಇದ್ದ ಸಂದರ್ಭದಲ್ಲಿ ಅವನು ಕಂಟೆಸ್ಟ್ ಮಾಡೋಕ್ಕೆ ಬರೋದಿಲ್ಲ 6 ವರ್ಷದವರೆಗೂ. ಪಾಯಿಂಟು 2. ಪಾಯಿಂಟ್ 3 1973ರ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಬರ್ತದೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇಲ್ಲಿ ದಂಡ ಪ್ರಕ್ರಿಯೆ ಸಂಹಿತೆ ಅಂತ ನಾವು ಕರಿತೀವಿ. ದಂಡ ಪ್ರಕ್ರಿಯೆ ಸಂಹಿತೆ ಅಡಿಯಲ್ಲಿ ಸೆಕ್ಷನ್ 110 ಯಾವುದೇ ಒಂದು ವ್ಯವಹಾರದ ಬಗ್ಗೆ ಹೇಳ್ತದೆ, ವ್ಯವಹಾರದಲ್ಲಿ ದುರುಪಯೋಗದ ಬಗ್ಗೆ ಹೇಳ್ತದೆ. ಸೆಕ್ಷನ್ 110 1973ರ ಕ್ರಿಮಿನಲ್ ಪ್ರೊಸೀಜರ್ ಕೋಡಿನ ಸೆಕ್ಷನ್ 110 ಅಡಿಯಲ್ಲಿ ಮಾಡಿರ್ತಕ್ಕಂಥ ಯಾವುದೇ ಒಂದು ವ್ಯವಹಾರಣೆಯಲ್ಲಿ ದುರುಪಯೋಗ ಪಡಿಸಿಕೊಂಡಾಗ ಅದೇ ಕಾಯ್ದೆಯ ಅದೇ ಕ್ರಿಮಿನಲ್ ಪ್ರೊಸೀಜರ್ನ ಸೆಕ್ಷನ್ 117ರ ಅಡಿಯಲ್ಲಿ ಆದೇಶ ಆಗಿದ್ದರೆ ಅವರು ಕೂಡ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಬರಲ್ಲ ಅಪ್ ಟು 6 years. ಆ ಮಾಡಿದಂಥ ಆದೇಶವನ್ನು ಮನ್ನಿಸಿರದಿದ್ದರೆ ನಿಂತ್ಕೋಬೋದು, ಆ ಮಾಡಿರ್ತಕ್ಕಂಥ ಆದೇಶವನ್ನು ಅಗೇನ್ ರದ್ದುಗೊಳಿಸಿದ್ರೆ ನಿಂತ್ಕೋಬೋದು, ಆ ಮಾಡಿರ್ತಕ್ಕಂಥ ಆದೇಶವನ್ನು ಹಿಂಪಡೆದಿದ್ರು ಕೂಡ ಮತ್ತೆ ನಿಂತ್ಕೋಬೋದು. ಈ 3 ಆಗದೇ ಇದ್ದಾಗ ಅವನು 6 ವರ್ಷದವರೆಗೂ ಕೂಡ ನಿಂತ್ಕೊಳ್ಳಿಕ್ಕೆ ಅವಕಾಶವನ್ನು ಕಾಯ್ದೆ ಕೊಟ್ಟಿಲ್ಲ. ಸಂದರ್ಭ 3. ಹಾಗಾದ್ರೆ ನೆಕ್ಸ್ಟು ಸಂದರ್ಭ 4 ಹೋಗೋಣ ನಾವು. ಸಂದರ್ಭ 4 ಏನು? ಸ್ಥಳೀಯ ಯಾವುದೇ ಪ್ರಾಧಿಕಾರದಿಂದ ವಜಾಗೊಂಡಿದ್ರೆ, ಸೇವೆ ಅಂತ ಹೇಳ್ತಿದ್ದು, ಸೇವೆ ಒಂದೊಂದು ಪಾಯಿಂಟು ಕೂಡ ಇಂಪಾರ್ಟೆಂಟು. ಸ್ಥಳೀಯ ಪ್ರಾಧಿಕಾರಗಳಂತಂದರೆ ಗ್ರಾಮ ಪಂಚಾಯಿತಿ, ತಾಲೂಕು. ಸ್ಥಳೀಯ ಪ್ರಾಧಿಕಾರ ಅಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಿಟ್ಟು ಕೆಳಗಿರ್ತಕ್ಕಂಥವು ಎಲ್ಲವೂ ಸ್ಥಳೀಯ ಪ್ರಾಧಿಕಾರಗಳು. ಸ್ಥಳೀಯ ಪ್ರಾಧಿಕಾರದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ವ್ಯಕ್ತಿ, ಸೇವೆ ಅಂತಂದರೆ ಸರ್ಕಾರಿ ನೌಕರರ ಬಗ್ಗೆ ಮಾತಾಡುತ್ತೆ. ಸರ್ಕಾರಿ ನೌಕರ ಯಾವುದೇ ಕಾರಣಕ್ಕೆ ತಾನು ನೌಕರಿಯನ್ನು ದುರುಪಯೋಗಪಡಿಸಿಕೊಂಡು ಸಸ್ಪೆಂಡ್ ಆಗೋದಲ್ಲ, ಡಿಸ್ಮಿಸ್ ಆಗ್ತಾರೆ. ನಾನು ಹೇಳ್ತೇನೆ ಸಸ್ಪೆಂಡ್ ಅಲ್ಲ, ಡಿಸ್ಮಿಸ್. ವಜಾಗೊಂಡಿದ್ದರೆ, ಅವನು ವಜಾಗೊಳಿಸಿದರೆ ಅಂಥವರು ಕೂಡ ಇಲ್ಲಿ ಚುನಾವಣೆಗೆ ನಿಂತ್ಕೊಳ್ಳೋಕ್ಕೆ ಬರೋದಿಲ್ಲ ಫಾರ್ 6 years. 6 ವರ್ಷದವರೆಗೂ. ಇಲ್ಲಿ 6 ವರ್ಷ, ಇಲ್ಲಿ 6 ವರ್ಷ, ಇಲ್ಲಿ 6 ವರ್ಷ ನಿಂತ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಇನ್ನೊಂದು ಪಾಯಿಂಟ್ ಇಲ್ಲಿ ಹೇಳಬೇಕು ನಾನು. ಸ್ಥಳೀಯ ಸಂಸ್ಥೆಗಳ ಒಂದು ಪಾಯಿಂಟು, ಸ್ಥಳೀಯ ಸಂಸ್ಥೆಗಳ ಸದಸ್ಯತ್ವದಿಂದ ವಜಾಗೊಂಡಿದ್ದರೆ, ಸದಸ್ಯತ್ವದಿಂದ ತೆಗೆದು ಹಾಕಿದ್ದರೆ, ಇದು ಬೇರೆ. ಇದು ಸರ್ಕಾರಿ ನೌಕರನ ಬಗ್ಗೆ ಮಾತಾಡುತ್ತೆ, ಇದು ಸದಸ್ಯನ ಬಗ್ಗೆ ಮಾತಾಡುತ್ತೆ. ದಿಸ್ ಈಸ್ ಬಿಲಾಂಗಿಂಗ್ ಟು ಬ್ಯೂರೋಕ್ರಾಟಿಕ್ ಪೀಪಲ್, ದಿಸ್ ಈಸ್ ಬಿಲಾಂಗಿಂಗ್ ಟು ಡೆಮೋಕ್ರಾಟಿಕ್ ಪೀಪಲ್. ಅಂದರೆ ಸ್ಥಳೀಯ ಸಂಸ್ಥೆಗಳ ಸೇವೆಯಿಂದ ಅವನು ವಜಾಗೊಂಡಿದ್ರೆ ಅಥವಾ ತೆಗೆದು ಹಾಕಿದರೆ ಅವನಿಗೂ ಕೂಡ ಕಂಟೆಸ್ಟ್. ಆದರೆ ಇಷ್ಟು ವರ್ಷ ಅಷ್ಟು ವರ್ಷ ಅಂತ ಕಾಯ್ದೆ ಒಳಗೆ ಹೇಳಿಲ್ಲ. ವಜಾಗೊಂಡಿದ್ರು ಕೂಡ ಅವನಿಗೂ ಕೂಡ ಕಂಟೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ನೆಕ್ಸ್ಟ್ ಪಾಯಿಂಟನ್ನು ನಾನು ಹೇಳ್ತಾ ಬರ್ತೀನಿ. 2022ರಲ್ಲಿ ಈ 2 ಪಾಯಿಂಟನ್ನು ಎರಡು ಮಾಡಿದ್ವಿ ನಾವು. 2022ರಲ್ಲಿ 2 ಪಾಯಿಂಟನ್ನು ಎರಡು ಮಾಡಿದ್ವಿ. ಏನು 2 ಪಾಯಿಂಟನ್ನು ಎರಡು ಮಾಡಿದ್ವಿ ಅಂತಂದರೆ 2022 ರೀಸೆಂಟ್ಲಿ ಹೋಗಿರ್ತಕ್ಕಂಥ ಪಂಚಾಯತ್ ರಾಜ್ಯಕ್ಕೆ ಆ್ಯಡ್ ಮಾಡಿದ್ವಿ. ಹಾಗಾದ್ರೆ ಏನು 2 ಪಾಯಿಂಟ್ ಆ್ಯಡ್ ಮಾಡಿದ್ವಿ ಅಂತಂದರೆ, ಒಂದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅವರನ್ನು ಸೇವೆಯಿಂದ ವಜಾಗೊಳಿಸಿದರೆ,
ಕಡ್ಡಾಯ ನಿವೃತ್ತಿಗೊಳಿಸಿದರೆ, ಸೇವೆಯಿಂದ ವಜಾಗೊಳಿಸಿದರೆ ಅವರು ಕೂಡ ಇಲ್ಲಿ ಚುನಾವಣೆಗೆ ನಿಂತ್ಕೊಳ್ಳೋಕ್ಕೆ ಬರುವುದಿಲ್ಲ. ಒಂದು. ಇನ್ನೊಂದು, ಸಹಕಾರಿ ಸಂಘಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ ಸದಸ್ಯ ಸಹಕಾರಿ ಸಂಘದಿಂದ ವಜಾಗೊಳಿಸಿದರೆ, ಸಹಕಾರಿ ಸಂಘದಲ್ಲಿ ಕೆಲಸ ಮಾಡ್ತಕ್ಕಂಥ ಸಹಕಾರಿ ಸಂಘದ ಇರ್ತಕ್ಕಂಥ ವ್ಯಕ್ತಿನೂ ಅವನ್ನೂ ಕೂಡ ವಜಾಗೊಳಿಸಿದರೆ, ಇಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನ ವಜಾಗೊಳಿಸಿದರೆ, ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಕಾರಿ ಸಂಘಗಳಲ್ಲಿ ಸದಸ್ಯರಾಗಿತ್ತು ನೌಕರರಾಗಿ ಕೆಲಸ ಮಾಡ್ತಕ್ಕಂಥವ್ನು ಕೂಡ ವಜಾಗೊಳಿಸಿದರೆ ಚುನಾವಣೆಗೆ ಕಂಟೆಸ್ಟ್ ಮಾಡಲಿಕ್ಕೆ ಬರುವುದಿಲ್ಲ. 2022ರಲ್ಲಿ ಇವೆರಡು ಪಾಯಿಂಟನ್ನು ಕೂಡ ನಾವು ಸೇರ್ಪಡೆ ಮಾಡಿದ್ವಿ. ಒಂದು, ವಿಧಾನಮಂಡಲದ ಸದಸ್ಯನಾಗಲಿಕ್ಕೆ ಅನರ್ಹರಾಗಿದ್ದರೆ, ಅಬಕಾರಿ ಕಾಯ್ದೆಯಲ್ಲಿ 3 ತಿಂಗಳಿಗೆ ಮೀರಿದಂಥ ಸದಸ್ಯತ್ವ 3 ತಿಂಗಳಿಗೆ ಮೀರಿದ ಜೈಲು ಶಿಕ್ಷೆ ಗುರಿಯಾಗಿದ್ದರೆ, ಇಲ್ಲಿ 1973 ದಂಡ ಸಂಹಿತೆಯಲ್ಲಿ ಆದೇಶಕ್ಕೆ ಒಳಗಾಗಿದ್ದರೆ, ಸ್ಥಳೀಯ ಪ್ರಾಧಿಕಾರದ ಸೇವೆಯಿಂದ ನೌಕರನಿಂದ ಸೇವೆಯಿಂದ ವಜಾಗಿದ್ದರೆ, ಸ್ಥಳೀಯ ಸಂಸ್ಥೆಗಳ ಸದಸ್ಯತ್ವದಿಂದ ತೆಗೆದುಹಾಕಿದರೆ, ಇಲ್ಲ 2022ರ ಅಮೆಂಡ್ಮೆಂಟ್ ಪ್ರಕಾರ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವುದೇ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಿದ ರಜೆ ಅವನನ್ನು ತೆಗೆದುಹಾಕಿದರೆ, ಇಲ್ಲ ಸಹಕಾರಿ ಸಂಘ ಸಂಸ್ಥೆಗಳಿಂದ ಅವನನ್ನು ವಜಾಗೊಳಿಸಿದ್ರು ಕೂಡ ಇಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಕಂಟೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಇನ್ನೂ 2 ಪಾಯಿಂಟಿಗೆ ಬರ್ತೀನಿ ನಾನು. ನೆಕ್ಸ್ಟು ಯಾವ 2 ಪಾಯಿಂಟು ಅಂತಂದರೆ, ಒಂದು, ಡಾಕ್ಟರ್, ಮೆಡಿಕಲ್ ಪ್ರಾಕ್ಟೀಸ್ನರ್ ಅಂತ ಕರಿತೀವಿ, ಡಾಕ್ಟರ್. ಲಾಯರ್, ಲೀಗಲ್ ಪ್ರಾಕ್ಟೀಸ್ನರ್ ಅಂತ ಕರಿತೀವಿ. ಡಾಕ್ಟರ್ನ ಮೆಡಿಕಲ್ ಪ್ರಾಕ್ಟೀಸ್ನರ್, ಡಾಕ್ಟರ್, ಲೀಗಲ್ ಪ್ರಾಕ್ಟೀಸ್ನರ್, ಲಾಯರ್. ಇನ್ನೊಂದು CA, ಚಾರ್ಟೆಡ್ ಅಕೌಂಟೆಂಟ್, CA ಅಂತ ನಾವು ಕರಿತೀವಿ. ಡಾಕ್ಟರ್, ಲಾಯರ್, ಚಾರ್ಟೆಡ್ ಅಕೌಂಟೆಂಟ್. ಈ 3 ಮಂದಿಗೆ ಅಧಿಕಾರಿಗಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ರಾಜ್ಯದ ಅಡಿಯಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಆರ್ಗನೈಸೇಷನ್. ಈ ಲಾಯರ್ಸ್ಗಳನ್ನ ಬಾರ್ ಕೌನ್ಸಿಲ್ ಕಂಟ್ರೋಲ್ ಮಾಡ್ತದೆ. ಬಾರ್ ಕೌನ್ಸಿಲ್ ಒಂದು ಸರ್ಟಿಫಿಕೇಟ್ ಕೊಟ್ಟಾಗ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ. ಈಗ ಚಾರ್ಟೆಡ್ ಅಕೌಂಟೆಂಟು ಕೂಡ ಅವ್ರಿಗೆ ಒಂದು ಅಧಿಕೃತವಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ರಾಜ್ಯದಲ್ಲಿ ಒಂದು ಆರ್ಗನೈಸೇಷನ್ಸ್ ಇದೆ, ಅದು ಸರ್ಟಿಫಿಕೇಟ್ ಕೊಟ್ಟಾಗ ಅವ್ರು ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಇದೆ. ಡಾಕ್ಟ್ರು ಕೂಡ ಹಾಗೇನೆ, ಅವೇ ಇರತಕ್ಕಂಥ ವೈದ್ಯಕೀಯ ಮಂಡಳಿ ಐತಿ ಕರ್ನಾಟಕದಲ್ಲಿ, ಅವ್ರ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅವ್ರು ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಇತ್ತು. ಹಾಗಾದರೆ ಆ 3 ಸಂಸ್ಥೆಗಳು, ಲಾಯರನ್ನಾಗಲಿ ಡಾಕ್ಟರ್ನಾಗಲಿ ಇಲ್ಲಂತಂದರೆ ಯಾರು CA ಚಾರ್ಟೆಡ್ ಅಕೌಂಟನ್ನು, ಆ 3 ಸಂಸ್ಥೆಗಳು ತಮ್ಮ ಈ ಡಾಕ್ಟರ್ನ ಅವ್ರ ಸಂಸ್ಥೆ ವಜಾಗೊಳಿಸಿದರೆ ಅಥವಾ ಅನರ್ಹಗೊಳಿಸಿದರೆ, ಅದರಿಂದ ವಜಾಗೊಳಿಸಿದರೆ, ಇಲ್ಲ ಲಾಯರ್ನ ಅವ್ರ ಸಂಸ್ಥೆಯಿಂದ ಬಾರ್ ಕೌನ್ಸಿಲಿಂದ ವಜಾಗೊಳಿಸಿದರೆ, ಇಲ್ಲ ಚಾರ್ಟೆಡ್ ಅಕೌಂಟನ್ನು ಅವ್ರ ಕೌನ್ಸಿಲಿಂದ ವಜಾಗೊಳಿಸಿದರೆ, ಸೇವೆಯಿಂದ ತೆಗೆದು ಹಾಕಿದರೆ, ಸೇವೆ ಮಾಡಲಿಕ್ಕೆ ಇವರು ಸರಿಯಾದ ವ್ಯಕ್ತಿ ಅಲ್ಲ ಅಂತ ಅವರು ಸರ್ಟಿಫೈ ಮಾಡಿದರೆ, ಅವರೂ ಕೂಡ ಇಲ್ಲಿ ಪಂಚಾಯಿತಿ ಚುನಾವಣೆ ನಿಂತ್ಕೊಳ್ಳೋಕ್ಕೆ ಬರುವುದಿಲ್ಲ. ಫಾರ್ 6 ಇಯರ್ಸ್ 6 ವರ್ಷದವರೆಗೂ ನಿಂತ್ಕೊಳ್ಳಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. 6 ವರ್ಷದ ನಂತರ ಕಂಟೆಸ್ಟ್ ಮಾಡ್ಬೋದು. ಹಾಗಾದ್ರೆ ಇನ್ನೊಂದು ಪಾಯಿಂಟನ್ನು ನಾನು ಇಲ್ಲಿ ಹೈಲೈಟ್ ಮಾಡಬೇಕು. ಗ್ರಾಮ ಪಂಚಾಯಿತಿ ಯಾವ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ತಾ ಇದ್ದಾನೋ ಆ ಗ್ರಾಮ ಪಂಚಾಯಿತಿಯ ಪರವಾಗಿ ಅಥವಾ ವಿರುದ್ಧವಾಗಿ ಲೀಗಲ್ ಪ್ರಾಕ್ಟೀಸ್ನರ್ ಆಗಿ ಕೆಲಸ ಮಾಡ್ತಿದ್ರೆ, ಲಾಯರ್ ಆಗಿ ಆ ಗ್ರಾಮ ಪಂಚಾಯಿತಿಯ ವಿರುದ್ಧವಾಗಿ, ಈಗ ನನ್ನೊಂದು ಗ್ರಾಮ ಪಂಚಾಯತಿ ವಿರುದ್ಧ ಕೇಸ್ ಹಾಕಿ ನನ್ನ ಪರವಾಗಿ ಕೇಸ್ ತಗೊಂಡಿದ್ದಾರೆ, ಅವರು ಕೂಡ ಕಂಟೆಸ್ಟ್ ಮಾಡೋಕ್ಕೆ ಬರಲ್ಲ. ಈ ಗ್ರಾಮ ಪಂಚಾಯಿತಿ ಪರವಾಗಿ ನಾನು ಒಂದು ಗ್ರಾಮ ಪಂಚಾಯತ್ ವಿರುದ್ಧ ಕೇಸನ್ನು ಗ್ರಾಮ ಪಂಚಾಯತ್ ಒಬ್ಬರು ಲಾಯರ್ ಕರ್ಕೊಂಬರ, ಅವ್ರ ಪರವಾಗಿ ಒಂದು ಲಾಯರ್ ನೇಮಕ ಅದ್ರ ಪರವಾಗಿ ಕೆಲಸ ಮಾಡ್ತಿದ್ದೆ, ಅಂಥವರು ಕೂಡ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಕಾಯ್ದೆ ಅವಕಾಶ ಕೊಟ್ಟಿಲ್ಲ. ಹಾಗಾದರೆ ಈ ಕಡೆಗೆ ಬರ್ತೇನೆ, ಆ ಕಡೆ ಹೋಗೋದು ಬೇಡ. ಈ ಕಡೆಗೆ ಇನ್ನೊಂದಿಷ್ಟು ಪಾಯಿಂಟನ್ನು, ಅದೇ ಸೆಕ್ಷನ್ 12 ಪಾಯಿಂಟನ್ನು ಬರಿತಾ ಬರ್ತೀನಿ. ಸೆಕ್ಷನ್ 12 ಈ ಕಡೆಗೆ ಬರಿತಾ ಬರ್ತೀನಿ. ಹಾಗಾದರೆ ಸೆಕ್ಷನ್ 12 ಸಂಬಂಧಪಟ್ಟ 2 ಪಾಯಿಂಟ್ ಏನು ಅಂತಂದರೆ, ಗ್ರಾಮ ಪಂಚಾಯಿತಿಗೆ ಯಾವುದೇ ಬಾಕಿಗಳನ್ನು ಕೊಡುವುದಿದ್ದರೆ, ಯಾವುದೇ ಬಾಕಿ, ನೀರಿನ ಕರ ಇರ್ಬೋದು, ಯಾವುದೇ ಶುಲ್ಕ ಇರ್ಬೋದು, ಯಾವುದೇ ಆಸ್ತಿಯ ವರ್ಗಾವಣೆ ಇರ್ಬೋದು, ಇಲ್ಲ ಯಾವುದೇ ಶುಲ್ಕವನ್ನು ಸಂದಾಯ ಮಾಡುವಂತಿದ್ದರೆ ಅಂಥ ವ್ಯಕ್ತಿನೂ ಕೂಡ ಸಂದಾಯ ಮಾಡುವ ತನಕನೂ ಕೂಡ ಅಥವಾ ಸಂದಾಯ ಮಾಡದಿದ್ದರೆ ಅವರು ಕೂಡ ಗ್ರಾಮ ಪಂಚಾಯತ್ ಚುನಾವಣೆಗೆ ಕಂಟೆಸ್ಟ್ ಮಾಡಲಿಕ್ಕೆ ಬರಲ್ಲ. ಗ್ರಾಮ ಪಂಚಾಯತಿಗೆ ಯಾವುದೇ ಬಾಕಿಯನ್ನು ಸಂದಾಯ ಮಾಡೋದಿದ್ದರೆ. ಅಷ್ಟೇ ಅಲ್ಲ, ಇನ್ನೊಂದು ಪಾಯಿಂಟ್ ಹೇಳ್ತದ, ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಲ್ಲುವಂಥ ವ್ಯಕ್ತಿ ಶೌಚಾಲಯವನ್ನು ಕಟ್ಟಿಸದೇ ಇದ್ದರೆ, ಶೌಚಾಲಯ ಸ್ವಂತಕ್ಕಾಗಿ ಶೌಚಾಲಯ ಮತ್ತು ಊರಿಗೆಲ್ಲ ಸ್ವಂತಕ್ಕಾಗಿ ಶೌಚಾಲಯವನ್ನು ಕಟ್ಟಿಸ್ಕೊಳ್ಳದೆ ಇದ್ದರೂ ಕೂಡ ಅವರು ನಿಂತ್ಕೊಳ್ಳೋದು. ಬಟ್ ಕಾಯ್ದೆಯಲ್ಲಿ ಒಂದು ಎಕ್ಸೆಪ್ಷನ್ ಕೊಟ್ಟಿದೆ. ಕಾಯ್ದೆ ಏನು ಎಕ್ಸೆಪ್ಷನ್ ಕೊಟ್ಟಿದೆ ಅಂತಂದರೆ, ನಾಮಪತ್ರವನ್ನು ಸಲ್ಲಿಸುವಾಗ ಒಂದು ಅಫಿಡವಿಟ್ ಕೊಡಬೇಕು. ಕೋರ್ಟ್ ಅಫಿಡವಿಟ್ ಕೊಡಬೇಕು. ಏನಂತ ಅಫಿಡವಿಟ್ ಕೊಡಬೇಕು? ನಾನು ಇನ್ ಕೇಸ್ ಸದಸ್ಯ ಆದೆ ಅಂತಂದರೆ
ಸದಸ್ಯತ್ವ ತೆಗೆದುಕೊಂಡು ನಾಮಪತ್ರ ಸಲ್ಲಿಸುವ ದಿನಾಂಕದಿಂದ ಅಲ್ಲ, ಸದಸ್ಯತ್ವದ ದಿನಾಂಕದಿಂದ, ನಾನು ಸದಸ್ಯ ಆದ ದಿನಾಂಕದಿಂದ 1 ವರ್ಷದ ಒಳಗೆ ಶೌಚಾಲಯವನ್ನು ಕೊಟ್ಟಿಸುತ್ತೇನೆ ಅಂತಕ್ಕಂಥದ್ದು ಒಂದು ಅಫಿಡವಿಟ್ ಕೊಟ್ಟು ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇನ್ ಕೇಸ್ ಆ ರೀತಿ ಕೊಟ್ಟು ಸಲ್ಲಿಸಿದ್ದ ಸದಸ್ಯ ಆದ ಮತ್ತು 1 ವರ್ಷದೊಳಗೆ ಕಟ್ಟಿಸಿಲ್ಲ ಅಂದರೂ ಕೂಡ ಅವ್ರನ್ನ ತೆಗೆದು ಹಾಕ್ಬೋದು. ನಾನು ಆಗಲೇ ಹೇಳಿದೆ, ಇವು ಅಪ್ಲಿಕೇಶನ್ ಆಗ್ತಕ್ಕಂಥ ಸದಸ್ಯನಾದವು ಅಪ್ಲಿಕೇಶನ್ ಆಗ್ತಾವೆ, ಸದಸ್ಯನಾಗವನಿಗೆ ಅಪ್ಲಿಕೇಶನ್ ಆಗ್ತವೆ ಅಂಥೇಳಿ. ಸೊ ಹಾಗಾಗಿ ಕಟ್ಟಿಸ್ತಾ ಇದ್ದರೂ ಕೂಡ ಒಂದು ಎಕ್ಸೆಪ್ಷನ್ಸ್ ಇದೆ. ಶೌಚಾಲಯ ಕಟ್ಟಿಸಿದ್ರೆ ಎಲ್ಲಕ್ಕೆ ಬರೋದಿಲ್ಲ ಅಂತ ಕಾಯ್ದೆ ಹೇಳ್ತಾ, ಬಟ್ ಕೆಲವೊಂದು ಪರಂತು ಅಂತಲೂ ಕೂಡ ಕೊಟ್ಟಿದೆ. ಏನು, ಒಂದು ಅಫಿಡವಿಟ್ ಕೊಟ್ಟರೆ, ನಾನು ಸದಸ್ಯ ದಿನಾಂಕದಿಂದ 1 ವರ್ಷದೊಳಗೆ ಕಟ್ಟಿಸ್ತೀನಿ ಅಂತ ಒಂದು ಅಫಿಡವಿಟ್ ಕೊಟ್ಟರು ಕೂಡ ಚುನಾವಣೆ ನಿಂತ್ಕೋಬೋದು. ಬಟ್ ಅದು ವರ್ಷ ಆ ಅವಧಿ ಒಳಗೆ ಕಟ್ಟಿಸ್ತಿದ್ರು ಕೂಡ ಸದಸ್ಯತೆಯನ್ನು ತೆಗೆದು ಹಾಕಬಹುದು. ಹಾಗಾದರೆ ಇನ್ನು 2 ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟನ್ನು ಇಲ್ಲಿ ಹೈಲೈಟ್ ಮಾಡ್ತೀನಿ. ಯಾವ 2 ಇಂಪಾರ್ಟೆಂಟ್ ಪಾಯಿಂಟು ಅಂತಂದರೆ, ಲಿಸನ್ ಮಾಡಿ. ಒಂದು, ಗ್ರಾಮ ಪಂಚಾಯಿತಿ ಸದಸ್ಯನ ಬಗ್ಗೆನೇ ಮಾತಾಡುತ್ತೆ. ಒಂದು ಗ್ರಾಮ ಪಂಚಾಯಿತಿ ಸದಸ್ಯನಾಗವನ ಬಗ್ಗೆ ಮಾತಾಡುತ್ತೆ. 2 ಸ್ಟೇಟ್ಮೆಂಟ್ ಅದಾವ ಇಲ್ಲಿ, ನೆನಪಿಟ್ಕೋಬೇಕು. ಒಂದು ಸದಸ್ಯನಾದವನ ಬಗ್ಗೆ ಮಾತಾಡುತ್ತೆ, ಒಂದು ಸದಸ್ಯನಾಗವನ ಬಗ್ಗೆ ಮಾತಾಡುತ್ತೆ. ಗ್ರಾಮ ಪಂಚಾಯತ್ ಸದಸ್ಯನಾಗುವ ಅಂತವನಿಗೆ. ಹಾಗಾದ್ರೆ ಫಸ್ಟ್ ಗ್ರಾಮ ಪಂಚಾಯತ್ ಸದಸ್ಯನಾಗುವಂಥವನಿಗೆ ಆಗಲೇ ಕೊಂಡಿದ್ದಾನೆ, ಅವನ ಬಗ್ಗೆ ಏನು ಮಾತಾಡುತ್ತೆ ಕಾಯ್ದೆ ಅಂತಂದರೆ, ಗ್ರಾಮ ಪಂಚಾಯಿತಿಯ ಯಾವುದೇ ವ್ಯವಹಾರಗಳಲ್ಲಿ, ಆ ಗ್ರಾಮ ಪಂಚಾಯಿತಿ ಯಾವುದೇ ವ್ಯವಹಾರಗಳಲ್ಲಿ, ಒಂದು ಆದೇಶ ಇರ್ಬೋದು, ಒಂದು ಕಾರ್ಯದ ಇರ್ಬೋದು, ಒಂದು ಟೆಂಡರ್ ಇರ್ಬೋದು, ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ಚುನಾವಣೆ ನಿಂತ್ಕೊಳ್ಳೋಕೆ ಹೋಗ್ತಿರ್ತಕ್ಕಂಥ ವ್ಯಕ್ತಿ ಪ್ರಕ್ರಿಯೆಯಲ್ಲಿ ಯಾವುದೇ ಒಂದು ಲಾಭದ ಉದ್ದೇಶ ಇಟ್ಟುಕೊಂಡು, ಸ್ವಾರ್ಥದ ಉದ್ದೇಶ ಇಟ್ಟುಕೊಂಡು, ಹಣಕಾಸಿನ ಹಿತಾಸಕ್ತಿ ಹೊಂದಿಕೊಂಡು ಪ್ರತ್ಯಕ್ಷವಾಗಲಿ ಅಥವಾ ಪರೋಕ್ಷವಾಗಲಿ ಅಥವಾ ನೌಕರನ ಮೂಲಕ ಆಗಲಿ ಪಂಚಾಯಿತಿ ವ್ಯವಹಾರಗಳಲ್ಲಿ ದುರುಪಯೋಗ ಪಡಿಸ್ಕೊಂಡಂಥ ವ್ಯಕ್ತಿ ನಿಂದಿರಲಿಕ್ಕೆ ಅವಕಾಶ ಇಲ್ಲ. ಈ ಗ್ರಾಮ ಪಂಚಾಯತಿ ಒಳಗೆ ನಾನು ಮೆಂಬರ್ ಅಲ್ಲ, ಬಟ್ ನಾನು ಈಗ ಮೆಂಬರ್ ಆಗ್ಲಿಕ್ಕೆ ಹೊರಟಿದ್ದೀನಿ. ಈಗಾಗಲೇ ನನ್ನ ಒಂದು ಬ್ಲ್ಯಾಕ್ ಮಾರ್ಕ್ ಐತಿ. ಪಂಚಾಯತಿ ಟೆಂಡರಲ್ಲಿ ಇವರು ಲೋಪ ಎಸಗಿದ್ದಾರೆ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಏಜೆಂಟನ ಮೂಲಕ ಆಗಲಿ, ಸ್ವತಃ ತಾನೇ ಆಗಲಿ, ಇಲ್ಲ ನೌಕರನ ಮೂಲಕ ಆಗಲಿ, ಯಾವುದೇ ಒಂದು ಅಲ್ಲಿ ಗ್ರಾಮ ಪಂಚಾಯತಿಯ ಒಂದು ವ್ಯವಹಾರದಲ್ಲಿ ದುರುಪಯೋಗ ಪಡಿಸ್ಕೊಂಡಂಥ ವ್ಯಕ್ತಿ ಆಗಿದ್ದ ಅಂತಂದರೆ ಅಂಥವರು ಕೂಡ ಕಂಟೆಸ್ಟ್ ಮಾಡೋಕ್ಕೆ ಬರಲ್ಲ. ಇದು ಪಂಚಾಯಿತಿ ಸದಸ್ಯ ಆಗವನಿಗೆ ಹೇಳ್ತದೆ. ಹಾಗಾದರೆ ಇನ್ನೊಂದು ನಾನು ಹೇಳ್ತಿರೋದು ಪಂಚಾಯಿತಿಯ ಸದಸ್ಯ ಆದವನಿಗೆ ಹೇಳ್ತದೆ. ಪಂಚಾಯಿತಿ ಸದಸ್ಯ ಆದವನಿಗೆ, ಸದಸ್ಯ ಆಗದಂಥ ವ್ಯಕ್ತಿ ಪ್ರತ್ಯಕ್ಷವಾಗಿಯೇ ಗ್ರಾಮ ಪಂಚಾಯಿತಿ ಒಳಗೆ ನಡೀತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಹಾರ ಅಂತಂದರೆ ಯಾವುದೇ ಒಂದು ಬಿಲ್ ಪಾಸ್ ಮಾಡೋದಾಗಿರ್ಬೋದು, ಯಾವುದೇ ಒಂದು ಟೆಂಡರ್ ಆಗಿರ್ಬೋದು, ಯಾವುದೇ ಒಂದು ಗುತ್ತಿಗೆ ಕೊಡೋದಿರ್ಬೋದು, ಯಾವುದೇ ಒಂದು ಕೆಲಸ ಇರ್ಬೋದು, ಅಂಥ ಕೆಲಸಗಳಲ್ಲಿ ತಾನು ಪ್ರತ್ಯಕ್ಷವಾಗಿಯೇ ಹಣಕಾಸಿನ ಹಿತಾಸಕ್ತಿ ಹೊಂದಿ ಅವನಿಗೇನಾರ ಆರೋಪ ಸಾಬೀತಾಗಿತ್ತಂದ್ರೂ ಕೂಡ ಅವರನ್ನು ಕೂಡ ತೆಗೆದುಹಾಕ್ಲಿಕ್ಕೆ ಅವಕಾಶ ಇದೆ ಫಾರ್ 6 years. ಸೊ ಇಲ್ಲಿ ಒಂದು ಗ್ರಾಮ ಪಂಚಾಯತಿ ಸದಸ್ಯನಾಗುವನು ಪ್ರತ್ಯಕ್ಷವಾಗಿ ಆಗಲಿ ಇಲ್ಲ ಪರೋಕ್ಷವಾಗಿ ಆಗಲಿ, ಏಜೆಂಟನ ಮೂಲಕವಾಗಲಿ ಇಲ್ಲ ತಾನೇ ಆಗಲಿ ಇಲ್ಲ ನೌಕರನ ಮೂಲಕ ಆಗಲಿ ಗ್ರಾಮ ಪಂಚಾಯತಿ ವ್ಯವಹಾರಗಳಲ್ಲಿ ಕೆಡಿಸ್ಕೊಂಡಿದ್ದ ಅಂತಂದ್ರೆ ಅವ್ನು ನಿಲ್ಲಕ್ಕೆ ಬರುವುದಿಲ್ಲ. ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನೇ ನೇರವಾಗಿ ತಾನೇ ಒಂದು ಪಂಚಾಯಿತಿಯ ಹಣಕಾಸಿನ ವ್ಯವಹಾರಗಳಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ರೆ, ಕಾಯ್ದೆಯನ್ನು ದುರುಪಯೋಗ ಪಡಿಸ್ಕೊಂಡಿದ್ರೆ, ನಿಯಮಗಳನ್ನು ದುರುಪಯೋಗ ಪಡಿಸ್ಕೊಂಡಿದ್ರೆ, ಯಾವುದೇ ರೀತಿಯಾಗಿರ್ತಕ್ಕ ಹಣಕಾಸಿನ ದುರ್ವ್ಯವಹಾರ ಅಥವಾ ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಪ್ರತ್ಯಕ್ಷವಾಗಿ ತಾನೇ, ಪರೋಕ್ಷವಾಗಿ ಅಂತ ಪದ ಇಲ್ಲ ಇಲ್ಲಿ, ಏಜೆಂಟ್ ಅಂತ ಇಲ್ಲ, ಏನಿಲ್ಲ, ಪ್ರತ್ಯಕ್ಷವಾಗಿ ತಾನೇ ಇನ್ವಾಲ್ವ್ಮೆಂಟ್ ಆಗಿದ್ರೆ ಅವನನ್ನು ಸದಸ್ಯತೆಯನ್ನು ತೆಗೆದು ಹಾಕಬಹುದು ಅಂತಕ್ಕಂಥದ್ದು ಕಾಯ್ದೆ ಹೇಳ್ತದೆ. ಅಷ್ಟೇ ಅಲ್ಲ, ಮುಂದುವರಿದು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ದುರ್ವ್ಯವಹಾರಗಳಲ್ಲಿ ನಡೆದಿದೆ. ಹಾಗಾದರೆ ಪಾಯಿಂಟ್ಗಳು 1 by 1 ಬಂದೆ. 1, 2, 3, 4, 5, 6, 7, 8, 9, 10, 11, 12 ಅಂದರೆ ಇಂತಹ ಪ್ರಕರಣಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಮತ್ತು ಅಷ್ಟೇ ಅಲ್ಲ, ಯಾವುದೇ ಒಂದು ಲಾಭದಾಯಕ ಹುದ್ದೆಯಲ್ಲಿದ್ದರೆ ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರನೋ ಸ್ಥಳೀಯ ಸರ್ಕಾರದಲ್ಲಿ ಈಗ ಒಬ್ಬ ಸರ್ಕಾರಿ ನೌಕರು ಇರ್ತಾರೆ, ಅವ್ರು ಕಂಟೆಸ್ಟ್ ಮಾಡೋಕ್ಕೆ ಬರಲ್ಲ, ಅವ್ರು ರಾಜೀನಾಮೆ ಕೊಟ್ಟು ಹೋಗಬೇಕು. ಯಾವುದೇ ಒಂದು ಲಾಭದಾಯಕ ಹುದ್ದೆಯಲ್ಲಿದ್ದರೂ ಕೂಡ ಅವರು ಕೂಡ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶವನ್ನು ಕಾಯ್ದೆ ಕೊಟ್ಟಿಲ್ಲ. ಯಾವುದೇ ಸಂದರ್ಭದಲ್ಲಿ ನಿಲ್ಲಕ್ಕೆ ಬರುವುದಿಲ್ಲ. ಸೊ ಹಾಗಾಗಿ ಇಂತಹ ಒಂದು ಪ್ರಕರಣಗಳಲ್ಲಿ ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ನಿಲ್ಲಕ್ಕೆ ಅವರು ಅನರ್ಹ ಆಗ್ತಾರೆ. ಪ್ರಕರಣ 12, ಐ ಹೋಪ್ ಪ್ರಕರಣ 11ರಲ್ಲಿ ಅರ್ಹತೆಗಳು 2-3 ಪಾಯಿಂಟ್ ಅಷ್ಟೇ ಅದಾವೆ. ಪ್ರಕರಣ 12ರಲ್ಲಿ ಇಲ್ಲಿ ಏನು ನಾನು ಗ್ರಾಮ ಪಂಚಾಯತಿಗೆ ಹೇಳಿದ್ದೀನಿ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸೇಮ್ ಬರ್ತಾವೆ, ಬಟ್ 2 ಪಾಯಿಂಟ್ ಮಾತ್ರ ಎಕ್ಸ್ಟ್ರಾ ಬರ್ತಾವೆ. ಅಲ್ಲಿ 2 ಪಾಯಿಂಟ್ಗಳು ಎಕ್ಸ್ಟ್ರಾ ಬರ್ತಾವೆ, ಇವೆಲ್ಲ ಪಾಯಿಂಟ್ ಅಲ್ಲಿ ಬರ್ತಾವೆ.
ಎರಡೇ 2 ಪಾಯಿಂಟ್ ಎಕ್ಸ್ಟ್ರಾ ಬರ್ತಾವೆ. ಅವ್ನು ಹೇಳ್ತೀನಿ ನಾನು, ಒಂದು ಪಕ್ಷಾಂತರ ನಿಷೇಧ ಸಂಬಂಧಪಟ್ಟಂಗೆ, ಇನ್ನೊಂದು ಒಂದು ದುರುಪಯೋಗ ಸಂಬಂಧಪಟ್ಟಂಗೆ ಬರ್ತದೆ. ಎರಡೇ 2 ಪಾಯಿಂಟ್ ಎಕ್ಸ್ಟ್ರಾ ಬರ್ತದೆ ತಾಲೂಕು ಜಿಲ್ಲಾ ಪಂಚಾಯತ್. ಅದಕ್ಕೆ ಹೇಳಿ ನಾನು ಗ್ರಾಮ ಪಂಚಾಯತ್ ಕಲಿಯುವಾಗ ಭಾಳ ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ನಾನು ತಾಲೂಕು ಜಿಲ್ಲಾ ಪಂಚಾಯತ್ ಕಲ್ತ್ಕೊಂಡಾಗೆ ಗ್ರಾಮ ಪಂಚಾಯತ್ ನೀಟಾಗಿ ಬಂದು ನನಗೆ ಅಭ್ಯಾಸ ಮಾಡಿ ಕೊಂಡ್ರೆ ಸಾಕು. ಹಾಗಾದ್ರೆ ನೆಕ್ಸ್ಟು ಪ್ರಕರಣ 13ಕ್ಕೆ ಬರ್ತೀನಿ ನಾನು. ಪ್ರಕರಣ 13 ಸ್ಥಾನ ಖಾಲಿಯಾಗುವುದು. ಯಾವ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನ ಸ್ಥಾನ ಖಾಲಿಯಾಗುತ್ತೆ? ಸಂದರ್ಭಗಳು ಯಾವುವು ಅಂತಂದರೆ, ಒಂದು 12ನೆಯ ಪ್ರಕರಣದ ಅಡಿಯಲ್ಲಿ, ಈಗಾಗಲೇ ನಾನು ಹೇಳಿದೆ ಇಷ್ಟೆಲ್ಲ, 12ನೆಯ ಪ್ರಕರಣದ ಅಡಿಯಲ್ಲಿ ಯಾವುದೇ ಕೃತ್ಯವನ್ನು ಎಸಗಿದರೆ ಸ್ಥಾನ ಖಾಲಿಯಾಗುತ್ತೆ. 12ನೆಯ ಪ್ರಕರಣದಲ್ಲಿ ಯಾವುದೇ ಒಂದು ಕೃತ್ಯದಲ್ಲಿ, ನಾನು 13-14 ಪಾಯಿಂಟ್ ಹೇಳಿದ್ದೀನಿ, ಅದರಲ್ಲಿ ಯಾವುದೇ ಒಂದು ಕೃತ್ಯದಲ್ಲಿ ಎಸಗಿದ್ರು ಕೂಡ ಸದಸ್ಯತ್ವ ಕಳ್ಕೊಳ್ತಾನೆ. ಒಂದು. 2ನೇ ಪಾಯಿಂಟು, ಇಲ್ಲಿ 1ನೇ ಪಾಯಿಂಟ್ 12ನೇ ಪ್ರಕರಣ. 2ನೇ ಪಾಯಿಂಟು 53ನೆಯ ಕಲಂ ಅಡಿಯಲ್ಲಿ, 53ನೇ ಕಲಮು ಕೋರಂ ಬಗ್ಗೆ ಮಾತಾಡ್ತದೆ. ಗ್ರಾಮ ಪಂಚಾಯತಿ ಕೋರಂ ಮತ್ತು ಮತದಾನದ ವಿಧಾನದ ಬಗ್ಗೆ, ಪಂಚಾಯತಿ ಮತದಾನದ ವಿಧಾನದ ಬಗ್ಗೆ ಮಾತಾಡ್ತದೆ. ಮತದಾನದ ವಿಧಾನ, ಕೋರಂ ಮತ್ತು ಮತದಾನದ ವಿಧಾನ. ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಸೆಕ್ಷನ್ 53ರ ಉಪ ಸೆಕ್ಷನ್ 4, ಆ 53ನೇ ಸೆಕ್ಷನ್ ಉಪ ಸೆಕ್ಷನ್ 4 ಅಡಿಯಲ್ಲಿ ಹೇಳಿರ್ತಕ್ಕಂಥ ವಾಕ್ಯಗೆ ತದ್ವಿರುದ್ಧವಾಗಿ ನಡ್ಕೊಂಡ್ರೂ ಕೂಡ ಅವನ ಸ್ಥಾನ ಖಾಲಿಯಾಗತ್ತೆ. ಏನು ಹೇಳೈತೆ ಅಲ್ಲಿ? ಹಾಗಾದರೆ 53ನೇ ಸೆಕ್ಷನ್ 4ನೇ ಉಪ ಸೆಕ್ಷನ್ ಏನು ಹೇಳೈತೆ ಅಂತಂದರೆ, ಗ್ರಾಮ ಪಂಚಾಯಿತಿಯ ಯಾವುದೇ ಒಂದು ಮೀಟಿಂಗಲ್ಲಿ ಸದಸ್ಯನಾಗಿ ಭಾಗವಹಿಸಿರುವಂಥ ಸಂದರ್ಭದಲ್ಲಿ, ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆ ನಿರ್ಧಾರ ತೆಗೆದುಕೊಳ್ಳುವಾಗ ಸದಸ್ಯ ಯಾವುದೇ ಒಂದು ಆರ್ಥಿಕವಾಗಿರ್ತಕ್ಕಂಥ ಹಿತಾಸಕ್ತಿ ಹೊಂದಿದ್ರೆ, ಈಗ ಒಂದು ಯಾವುದೇ ಒಂದು ಕ್ಷೇತ್ರಕ್ಕೆ ಅಥವಾ ವಾರ್ಡಿಗೆ ನಾವು ಒಂದು ಏನು ಟೆಂಡರ್ ಮಾಡ್ತಾ ಇದ್ವಿ, ಅದರಲ್ಲಿ ಅವರು ನೇರವಾಗಿ ಇನ್ವಾಲ್ವ್ಮೆಂಟ್ ಅದಾರೆ ಅಂತಂದರೆ ಮತದಾನದಿಂದ ದೂರ ಸರಿಬೇಕು, ಆ ಸಭೆಗೆ ಹಾಜರಾಗಬಾರ್ದು. ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಹಣಕಾಸಿನ ಅಧ್ಯಕ್ಷತೆ ವಹಿಸಬಾರ್ದು ಅಂತ ಹೇಳುತ್ತೆ. ಹಣಕಾಸಿನ ಹಿತಾಸಕ್ತಿ ಹೊಂದಿದ್ರೆ, ಹಣಕಾಸಿನ ಅವ್ಯವಹಾರ ಸಂಬಂಧಪಟ್ಟಂಗೆ ಹಣಕಾಸಿನ ಏನಾದರೂ ಅಂಶಗಳಿದ್ದರೆ ಅವರು ಅಧ್ಯಕ್ಷತೆ ವಹಿಸ್ಕೊಳ್ಳೋಂಗಿಲ್ಲ, ಸಭೆಯಲ್ಲಿ ಹಾಜರಾಗಂಗಿಲ್ಲ, ಮತವನ್ನು ಕೊಡಬಾರ್ದು ಅಂತ ಸೆಕ್ಷನ್ನು 53ರಲ್ಲಿ ಉಪ ಸೆಕ್ಷನ್ 4 ಹೇಳ್ತದೆ. ಅದನ್ನು ವಿರೋಧ ಮಾಡಿನೂ ಕೂಡ ಇವರಲ್ಲಿ ನೀವು ಭಾಗವಹಿಸಿದ್ರೆ ಅಂದರೂ ಕೂಡ ಸದಸ್ಯತ್ವದ ಸ್ಥಾನ ಕಳ್ಕೊಳ್ಳೋಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಇಲ್ಲ ಅಷ್ಟೇ ಅಲ್ಲ, ಪಂಚಾಯತಿ ಹೇಳ್ತದ ಕಾಯ್ದೆ ಒಳಗಡೆ ಸ್ಥಾನ ಯಾವ ಸಂದರ್ಭದಲ್ಲಿ ನಿರಂತರವಾಗಿ ಎಷ್ಟು 3 ಮೀಟಿಂಗ್ಗಳಿಗೆ ಅನುಮತಿ ಇಲ್ಲದೆ ಗೈರು ಹಾಜರಾದರೆ, ಅಥವಾ 4 ತಿಂಗಳುಗಳ ಕಾಲ ಆ ಪಂಚಾಯಿತಿ ಪ್ರದೇಶದ ವ್ಯಾಪ್ತಿಯನ್ನು ಬಿಟ್ಟರೆ ಸದಸ್ಯತ್ವವನ್ನು ಕಳ್ಕೊಳ್ತಾರೆ ಅಂತ ಹೇಳುತ್ತೆ. ನಿರಂತರವಾಗಿ 3 ಸಭೆಗಳಿಗೆ ಗೈರು ಹಾಜರಾದರೆ 4 ತಿಂಗಳುಗಳ ಕಾಲ ಆ ಪಂಚಾಯಿತಿ ಪ್ರದೇಶವನ್ನು ಅನುಮತಿ ತೆಗೆದುಕೊಂಡ್ರೆ 1 ವರ್ಷ ಬಿಡ್ಬೋದು, ಅದೇನಿಲ್ಲ. ವಿತೌಟ್ ಪ್ರಯರ್ ಪರ್ಮಿಷನ್ ಆಫ್ ದಿ ರೆಸ್ಪೆಕ್ಟಿವ್ ಪ್ರೆಸಿಡೆಂಟ್ ಆಫ್ ಗ್ರಾಮ ಪಂಚಾಯತ್ ಆರ್ ವಿತೌಟ್ ಇನ್ಫಾರ್ಮೇಷನ್ಸ್ ಆಫ್ ದಿ PDO ಅಪ್ ಟು 4 ಮಂತ್ಸ್, ಯಾವುದೇ ಇಂಟಿಮೇಷನ್ ಇಲ್ಲ 4 ಮಂತ್ಸ್ ಆ ಕ್ಷೇತ್ರ ಬಿಟ್ಟರು ಕೂಡ ಸದಸ್ಯತ್ವ ಕಳ್ಕೊಳ್ಳೋಕ್ಕೆ ಅನರ್ಹ ಆಗ್ತಾರೆ ಅವರು ಅಂತ. ಅದು ಅಂದ್ರೆ ಮೀನು ಸ್ಥಾನ ಖಾಲಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದು ಇಲ್ಲಿ ಗ್ರಾಮ ಪಂಚಾಯಿತಿಗೆ ನಾನು ಇಷ್ಟು ಸಭೆಗಳಿಗೆ ಗೈರು ಹಾಜರಿರುತ್ತೇನೆ ಅಂಥೇಳಿ ಅರ್ಜಿಯನ್ನು ಕೊಟ್ಟಿದ್ರೆ ಇವತ್ತು ಅರ್ಜಿ ಕೊಟ್ಟರು 30 ದಿನ ಟೈಮ್ ಇರ್ತದೆ. ಅದಕ್ಕೆ 30 ದಿನದೊಳಗೆ ಗ್ರಾಮ ಪಂಚಾಯತಿ ಅದಕ್ಕೊಂದು ಏನು ರಿಪ್ಲೈ ಕೊಡಬೇಕು. 30 ದಿನದೊಳಗೆ ಗ್ರಾಮ ಪಂಚಾಯತಿ ಆ ಅರ್ಜಿಗೆ ಏನು ರಿಪ್ಲೈ ಕೊಟ್ಟಿಲ್ಲ ಅಂದರೆ ಅದು ಅರ್ಜಿಯನ್ನು ಒಪ್ಪಿದೆ ಎಂದು ಭಾವಿಸಬೇಕು. ಇನ್ ಕೇಸ್ ಕೊಟ್ಟಿದ್ರೆ, ನಾನು 5 ಸಭೆಗಳಿಗೆ ಬರಲ್ಲ, ಈ ರೀತಿ ಹೋಗ್ತಾ ಇದ್ದೀನಿ, ನಾನು 6 ತಿಂಗಳು ಇಲ್ಲಿ ಇರಲ್ಲ ಕೊಟ್ಟಿದ್ರೆ, 30 ದಿನದೊಳಗೆ ಆಯಿತು ಹೋಗಿ ಅಂತ ಓಕೆ ಕೊಟ್ಟರು 30 ದಿನ ದಾಟ್ತು ಅಂದರೆ ಗ್ರಾಮ ಪಂಚಾಯತಿ ಅನುಮತಿಯನ್ನು ಕೊಟ್ಟಿದೆ ಎಂದು ಭಾವಿಸ್ತಕ್ಕದ್ದು, ಅದನ್ನು ಕನ್ಸಿಡರೇಷನ್ ಮಾಡಬಾರ್ದು ಅಂತ ಹೇಳುತ್ತೆ. ಹಾಗಾದರೆ ಸ್ಥಾನ ಖಾಲಿಯಾಗೋದು ಬಂದಾಗ 12ನೇ ಸೆಕ್ಷನ್ನಲ್ಲಿ ಅನರ್ಹಗೊಂಡಂಥ ವ್ಯಕ್ತಿ ಸ್ಥಾನ ಖಾಲಿ ಆಗುತ್ತೆ. ಇನ್ನು 53ನೇ ಸೆಕ್ಷನಲ್ಲಿ ಅಲ್ಲಿ ಹೇಳಿರ್ತಕ್ಕಂಥ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಸ್ಥಾನ ಖಾಲಿ ಆಗುತ್ತೆ. ಇನ್ನು ನಿರಂತರವಾಗಿ ಸಭೆಗಳಿಗೆ ಗೈರು ಹಾಜರಿಗೆ 4 ತಿಂಗಳ ಕಾಲ ಅವನು ಆ ಕ್ಷೇತ್ರವನ್ನು ಬಿಟ್ಟಿದ್ರೆ ಸ್ಥಾನ ಖಾಲಿ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಹಾಗಾದರೆ ನೆಕ್ಸ್ಟ್ ಪ್ರಕರಣಕ್ಕೆ ಬರ್ತೀನಿ. ಪ್ರಕರಣ 14 ಲಾಸ್ಟ್ ಪ್ರಕರಣ, ಏಕಕಾಲದ ಸದಸ್ಯತ್ವ ನಿಷೇಧ. ಈಗ ಒಬ್ಬ ವ್ಯಕ್ತಿ 2 ಕ್ಷೇತ್ರಗಳಿಗೆ ಎಟ್ ಎ ಟೈಮ್ ಕಂಟೆಸ್ಟ್ ಮಾಡಿರ್ತಾನೆ, ಅವಕಾಶ ಇದೆ. 2 ಕ್ಷೇತ್ರಗಳಿಗೆ ಕಂಟೆಸ್ಟ್ ಮಾಡಲಿಕ್ಕೂ ಅವಕಾಶ ಇದೆ.
ಲೋಕಸಭೆ ಚುನಾವಣೆಯಲ್ಲಿದೆ, ವಿಧಾನಸಭಾ ಚುನಾವಣೆಯಲ್ಲಿದೆ. ಭಾಳಷ್ಟು ಅಭ್ಯರ್ಥಿಗಳು ನಿಂತ್ಕೊಂಡು ನರೇಂದ್ರ ಮೋದಿ ಅವರು ನಿಂತ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ಅವರು ನಿಂತ್ಕೊಂಡಿದ್ದರು. ಬಾದಾಮಿ ಮತ್ತು ವರ್ಣಾ ಕ್ಷೇತ್ರಕ್ಕೆ ನರೇಂದ್ರ ಮೋದಿ ವಡೋದರ ಮತ್ತು ಆ ಕಡೆ ಉತ್ತರ ಪ್ರದೇಶದ ವಾರಣಾಸಿ ಕ್ಷೇತ್ರ ನಿಂತ್ಕೊಂಡಿದ್ದರು. ನಿಂತ್ಕೊಂಡಂಥ ಉದಾಹರಣೆ ಇದೆ. ಹಾಗಾದರೆ ಇಲ್ಲಿ ಎರಡೂ ಕ್ಷೇತ್ರ, ಒಂದು ಕ್ಷೇತ್ರ ಸೋತು ಒಂದು ಕ್ಷೇತ್ರ ಗೆದ್ದರೆ ನೋ ಪ್ರಾಬ್ಲಮ್, ಗೆದ್ದಂಥದ್ದು ಸೋತಂತ ಬೇರೆದ್ರ ಗೆದ್ದಿರ್ತಾರೆ, ಅದು ನಡೆದು ಹೋಗ್ಬಿಡ್ತದೆ. ಎರಡೂ ಕ್ಷೇತ್ರವನ್ನು, ಎರಡೂ ವಾರ್ಡ್ಗಳನ್ನು ಒಬ್ಬ ಅಭ್ಯರ್ಥಿ ಗೆದ್ದರೆ ಅಥವಾ ಏಕಕಾಲದ ಸದಸ್ಯತ್ವ ನಿಷೇಧ, ಎರಡು ಕ್ಷೇತ್ರ ಎಟ್ ಎ ಟೈಮ್ ಗೆದ್ದರೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಡಿ ಸಿ ಆ ಅಭ್ಯರ್ಥಿಗೆ ಇಂಟಿಮೇಷನ್ ಮಾಡ್ತಾರೆ. ವಿದಿನ್ ಟೈಮ್ ಲಿಮಿಟ್, ಒಂದು ಟೈಮ್ ಹೇಳ್ತಾರೆ ಅವರಿಗೆ, ಒಂದು ಟೈಮನ್ನು ನಿಗದಿಪಡಿಸ್ತಾರೆ. ಆ ನಿಗದಿಪಡಿಸಿದ ಟೈಮ್ ಒಳಗೆ ತಾನು ಸೇವೆ ಸಲ್ಲಿಸ್ತಕ್ಕಂಥ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು, ಈ ಕ್ಷೇತ್ರನ ಸೇವೆ ಸಲ್ಲಿಸ್ತೀಯೋ ಅಥವಾ ಈ ಕ್ಷೇತ್ರನ ಸೇವೆ ಸಲ್ಲಿಸ್ತೀಯೋ, ಸೇವೆ ಮಾಡ್ತಕ್ಕಂಥ ವಾರ್ಡನ್ನು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಮತ್ತೊಂದು ಕ್ಷೇತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸಬೇಕು. ಒಂದು ವೇಳೆ ನಿಗದಿಪಡಿಸಿದ ಸಮಯದೊಳಗೆ ತಾನು ಆಯ್ಕೆ ಮಾಡಿ ಮತ್ತೊಂದು ಕ್ಷೇತ್ರ ಬಿಟ್ಟು ಕೊಡದಿದ್ದರೆ ಜಿಲ್ಲಾ ಅಧಿಕಾರಿಗಳು ಡಿ ಸಿ ಅವರು ಚೀಟಿ ಎತ್ತುವ ಮೂಲಕ ಒಂದು ಕ್ಷೇತ್ರವನ್ನು ಅವ್ರಿಗೆ ಬಿಟ್ಟು ಮತ್ತೊಂದು ಕ್ಷೇತ್ರದ ಸ್ಥಾನ ಖಾಲಿಯಾಗಿದೆ ಅಂತ ಘೋಷಣೆ ಮಾಡ್ತಾರೆ. ಹಾಗಾದರೆ ಖಾಲಿಯಾದ ಸ್ಥಾನಕ್ಕೆ ಮತ್ತೆ ಚುನಾವಣೆ ಮೂಲಕ ಭರ್ತಿ ಮಾಡಲಾಗುತ್ತೆ. ಹಾಗಾದರೆ ಆ ಬಿಟ್ಟಂಥ ಕ್ಷೇತ್ರ, ಖಾಲಿಯಾದಂಥ ಕ್ಷೇತ್ರಕ್ಕೆ ಇಲ್ಲಿ ಒಬ್ಬ ಅಭ್ಯರ್ಥಿ ಎರಡು ಕ್ಷೇತ್ರ ಗೆದ್ದಿರ್ತಾನೆ. ಮೊದಲ ಯಾವ ಕ್ಷೇತ್ರಕ್ಕೆ ಬಿಟ್ಟು ಕೊಡ್ತಾ ಅದೇ ಕ್ಷೇತ್ರಕ್ಕೆ ಮಾತ್ರ ಅವನು ಗೆದ್ದಿದ್ದಾನೆ, ಇನ್ನೊಂದು ಕ್ಷೇತ್ರವನ್ನು ಗೆದ್ದಿಲ್ಲ ಅಂತ ತಿಳ್ಕೋಬೇಕು. ಮತ್ತು ಚುನಾವಣೆ ಮಾಡಿ ಮತ್ತೆ ಯಾರು ಬರ್ತಾರೋ ಆ ಕ್ಷೇತ್ರವನ್ನು ಅವರು ಆಳ್ವಿಕೆ ಮಾಡಲಿಕ್ಕೆ ಹಕ್ಕುಳ್ಳವರು. ಏಕಕಾಲದ ಸದಸ್ಯತ್ವಕ್ಕೆ ನಿಷೇಧ ಅಂದರೆ ನಾಲ್ಕು ಕಡೆ ನಿಂತ್ಕೊಂಡು 4 ಗೆದ್ದರೂ ಕೂಡ 4 ಕಡೆ ರೂಲ್ ಮಾಡ್ತೇನೆ ಅನ್ನೋಕ್ಕಿಲ್ಲ. ಒಂದು ಕಡೆ ನಿಲ್ಲಕ್ಕೆ, 2 ಕಡೆ ನಿಲ್ಲಕ್ಕೆ ಅವಕಾಶ ಇದೆ, ನಿಂತ್ಕೋಬಹುದು. ವಿ ಕ್ಯಾನ್ ಕಂಟೆಸ್ಟ್ ಇನ್ ದ 2 ಸ್ಪಾಟ್, ಬಟ್ ವಿ ಹ್ಯಾವ್ ಟು ಚೂಸ್ ಅಟ್ಲೀಸ್ಟ್ ಒಂದು ಕಡೆ ಚೂಸ್ ಮಾಡಿಕೊಂಡು ಇನ್ನೊಂದನ್ನು ಬಿಟ್ಟು ಕೊಡಬೇಕಾಗತ್ತೆ. 2 ಕಡೆಗೆ ನಾವು ಕಂಟೆಸ್ಟ್ ಮಾಡಿದ್ರು ಕೂಡ 2 ಕಡೆಗೆ ನಾವು ಸರ್ವ್ ಮಾಡಲಿಕ್ಕೆ ಆಗೋದಿಲ್ಲ ಕಾಯ್ದೆ ಪ್ರಕಾರ. ಇವನ್ MLA ಆಗಿರ್ಬೋದು, MP ಆಗಿರ್ಬೋದು, ಯಾರೇ ಆಗಿರ್ಬೋದು, ಇವನ್ ಗೌರ್ಮೆಂಟ್ ಸರ್ವೆಂಟು ಕೂಡ ಆಗಿರ್ಬೋದು. ಈಗ ನಾನು ಲೆಕ್ಚರರ್ ಇದ್ದೀನಿ, ನಾಳೆ ನಾನು PDO ಆಗಿ ನನಗೆ ಫುಲ್ ಕೆಪಾಸಿಟಿ ಇದೆ, ಅಲ್ಲೊಂದು ತಾಸು ವರ್ಕ್ ಮಾಡ್ದಂಗಿಲ್ಲ. ಎಲ್ಲರೂ ಒಂದು ಕಡೆಗೆ, ನಾನು ನಾಳೆ PDO ಬೇಕು ಅಂತಂತಂದರೆ ಲೆಕ್ಚರ್ಶಿಪ್ ಬಿಟ್ಟು ಈ ಕಡೆ PDO ಬರಬೇಕು, ಇಲ್ಲ ನನಗೆ PDO ಬೇಡ ಅಂದ್ರೆ ಲೆಕ್ಚರ್ಶಿಪ್ಪಲ್ಲಿ ಮುಂದುವರಿಬೇಕು. ಸೊ ಹಾಗಾಗಿ ಕಾಯ್ದೆಯಲ್ಲಿ ಏಕಕಾಲದ ಸದಸ್ಯತ್ವದ ನಿಷೇಧದ ಬಗ್ಗೆ ಹೇಳ್ತದೆ. ಹಾಗಾದರೆ ಸೆಕ್ಷನ್ 6ರಿಂದ ನಿಗಮ ನಿಕಾಯ ಇಂದ ನಾವು ಚುನಾವಣಾ ವಿಧಾನ, ಮತದಾನದ ವಿಧಾನ, ಚುನಾವಣಾ ವಿಧಾನ ಸೆಕ್ಷನ್ 7, ಸೆಕ್ಷನ್ 8ರಲ್ಲಿ ಆಡಳಿತ ಸಮಿತಿ ಅಥವಾ ಆಡಳಿತ ಅಧಿಕಾರಿಯ ನೇಮಕ, ಸೆಕ್ಷನ್ 9ರಲ್ಲಿ ಮತದಾನದ ಹಕ್ಕು, ಸೆಕ್ಷನ್ 10ರಲ್ಲಿ ಮತದಾರರ ಪಟ್ಟಿ, ಸೆಕ್ಷನ್ 11ರಲ್ಲಿ ಅರ್ಹತೆಗಳು, ಸೆಕ್ಷನ್ 12ರಲ್ಲಿ ಅನರ್ಹತೆಗಳು, ಸೆಕ್ಷನ್ 13ರಲ್ಲಿ ಸ್ಥಾನ ಖಾಲಿಯಾಗೋದು, ಸೆಕ್ಷನ್ 14ರಲ್ಲಿ ಅಲ್ಲಿ ಏಕಕಾಲದ ಸದಸ್ಯತ್ವ ನಿಷೇಧ. ನಾವು 6ನೇ ಸೆಕ್ಷನ್ನಿಂದ 14 ಸೆಕ್ಷನ್ವರೆಗೂ ನಾವು ನೋಡಿದ್ವಿ. ಐ ಥಿಂಕ್ ನಿಮಗೆ ಭಾಳ ಇದು ಉಪಯುಕ್ತ ಮಾಹಿತಿ ಅಂತ ನಾನು ಭಾವಿಸಿದ್ದೀನಿ. ನಿಮಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸಿದ್ದೀನಿ. ಅರ್ಥ ಆಗಲೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು. ಯಾಕಂತಂದರೆ ವಿ ಹ್ಯಾವ್ ಟು ಕಂಟೆಸ್ಟ್ ಇನ್ ದ ಎಕ್ಸಾಮ್ನು ಪಾರ್ಟಿಸಿಪೇಟ್ ಮಾಡಬೇಕು, ನಾವು ಕೂಡ ಎಫರ್ಟ್ ಮಾಡಬೇಕು. ನಮ್ಮದಷ್ಟೇ ಸಫಿಷಿಯೆಂಟ್ ಆಗಲ್ಲ, ನಾವು ಹಿಡಿದಷ್ಟೇ ನಿಮಗೆ ಎಕ್ಸಾಮ್ನಲ್ಲಿ ಸಾಕಷ್ಟು ಮಾರ್ಕ್ಸ್ ತಂದು ಕೊಡ್ತಂತಲ್ಲ. ಯು ಆಲ್ಸೋ ಸರ್ಚ್ ಆ್ಯಂಡ್ ಗುಡ್ ಥಿಂಗ್ಸ್ ಆ್ಯಂಡ್ ಟೇಕ್ ಇಟ್ ಆ್ಯಂಡ್ ನೋಟ್ ಡೌನ್ ಇನ್ ಯುವರ್ ನೋಟ್ಸ್ ಆ್ಯಂಡ್ ಅಲಾಂಗ್ ವಿತ್ ದೀಸ್ ಪಾಯಿಂಟ್ಸ್. ನೀನು ಅದನ್ನು ಕೂಡ ಪಾಯಿಂಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಸೊ ಅದಕ್ಕೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಏನು ನಾನು ಕೊಡ್ತಾ ಇದ್ದೀನೋ ನನ್ನ PDO ಪುಸ್ತಕದಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಮಾರ್ಗದರ್ಶಿ ಪುಸ್ತಕವನ್ನು ಅಕ್ಟೋಬರ್ 2ನೇ ತಾರೀಕಿಗೆ ನಾನು ತೊಗೊಂಬಂದಿದ್ದೀನಿ. ಅಪ್ ಟು ಅಕ್ಟೋಬರ್ 2, 2023 ಅಕ್ಟೋಬರ್ 2ನೇ ತಾರೀಕಿನ ಅಪ್ ಟು ಡೇಟ್ ಮಾಡಿದ್ದೀನಿ. ಯಾವುದೇ ಒಂದು ಸೆಕ್ಷನ್ ಕೂಡ ಒಂದು ಪಾಯಿಂಟ್ ಕೂಡ ಬಿಟ್ಟಿಲ್ಲ. ಹಾಗಂತೇಳಿ ನಾನು ಅದನ್ನು ಗಾರ್ಬೇಜು ಮಾಡಿಲ್ಲ. ಬಹಳ ಉಪಯುಕ್ತ ಪಾಯಿಂಟ್ಗಳನ್ನು ತುಂಬಿದ್ದೀನಿ, ಅರ್ಥ ಆಗುವ ರೀತಿಯಲ್ಲಿ ಬರೆದಿದ್ದೀನಿ. ಇಷ್ಟ ಆದರೆ ತಗೊಳ್ಳಿ, ಒಂದು ಸ್ವಲ್ಪ ಕ್ಲಾಸ್ ಇದನ್ನು ನೋಡಿ, ಆ ಕಡೆ ಪುಸ್ತಕ ನೋಡಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ PDO ಎಕ್ಸಾಮ್ಸಲ್ಲಿ ಬರುತ್ತೆ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ. ಇವತ್ತು ತಾಳ್ಮೆಯಿಂದ ಈ ಕ್ಲಾಸನ್ನು ಇಲ್ಲಿ ತನಕ ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ವೈಂಡ್ ಅಪ್ ಮಾಡಿ ನೆಕ್ಸ್ಟು 15ನೇ ಸೆಕ್ಷನಿಂದ ಸೆಕ್ಷನ್ 15ರಿಂದ ಸೆಕ್ಷನ್ 24A ವರೆಗೂ ಚುನಾವಣಾ ತಕರಾರು ಅರ್ಜಿಗಳು ಮತ್ತು ಭ್ರಷ್ಟಾಚಾರಗಳು ಬರ್ತವೆ. 3 ಪಂಚಾಯತಿಗಳು ಅಪ್ಲಿಕೇಶನ್ ಆಗ್ತಾವೆ, ನೆನಪಿರಲಿ. ಇಲ್ಲಿ ಒಂದೇ ಪಂಚಾಯತಿ ಹೈಲೈಟ್ ಮಾಡಾಕತ್ತೆ ನಮ್ಮ ಬರೇ 15ನೇ ಸೆಕ್ಷನಿಂದ 24ನೇ ಸೆಕ್ಷನ್ವರೆಗೂ
24 ಎ ಸೆಕ್ಷನ್ವರೆಗೂ 3 ಪಂಚಾಯತಿಗಳು ಅಪ್ಲಿಕೇಶನ್ ಆಗುತ್ತೆ ಈ ಪಾಯಿಂಟು. ಸೊ ಅದಕ್ಕೆ 15ನೇ ಸೆಕ್ಷನ್ನಿಂದ 24 ಎ ಸೆಕ್ಷನ್ವರೆಗೂ 3 ಪಂಚಾಯತಿಗಳ ಚುನಾವಣಾ ವಿವಾದಗಳು ಮತ್ತು 3 ಪಂಚಾಯತಿಗಳಾಗ್ತಕ್ಕಂಥ ಭ್ರಷ್ಟಾಚಾರಗಳು ಯಾವ ರೀತಿ ಆಗ್ತವೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣಂತೆ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ನೋಡಿದರೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಅದು ನಿಮಗೆ ಬಿಟ್ಟಿದ್ದು. ಟೈಮ್ ಇದ್ದರೆ ಮಾಡಿ, ಇಲ್ಲಾಂದರೆ ಬೇಡ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಬಾಯ್. ನಮಸ್ಕಾರ.